ಪುಟ 12 ಹೊಸ ಪುಸ್ತಕದಲ್ಲಿ ಭಾರತವು ರಾಜಕೀಯ ಸ್ವಾತಂತ್ರ್ಯವನ್ನು ಗಳಿಸಿದ್ದರೂ ಸ್ವರಾಜ್ಯ ಅಥವಾ ಆತ್ಮ ಸ್ವಾತಂತ್ರ್ಯವು ಇನ್ನೂ ಬರಬೇಕಾಗಿದೆ. ವಿಶಾಲ ದೃಷ್ಟಿ ಹಾಗೂ ಸ್ವತಂತ್ರವಾಗಿ ವಿಚಾರ ಮಾಡುವ ಸಾಮರ್ಥ್ಯದ ಅಭಾವವೇ ಮುಖ್ಯ ಪ್ರತಿಬಂಧಕವಾಗಿದೆ. ಇದು ಅಂಡರ್ಲೈನ್ ಮಾಡ್ಕೊಳ್ರಿ. ವಿಶಾಲ ದೃಷ್ಟಿ ಮತ್ತು ಸ್ವತಂತ್ರವಾಗಿ ವಿಚಾರ ಮಾಡುವ ಸಾಮರ್ಥ್ಯ ಅದರ ಅಭಾವ. ನಮ್ಮಲ್ಲಿ ನಾವು ಆತ್ಮ ವಿಮರ್ಶೆ ಮಾಡ್ಕೋಬೇಕು ಅಂತ ಹೇಳಿದಾಗ ಇದನ್ನೇ ನಾವು ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನ ಪಡೋದು. ಏನು? ವಿಶಾಲವಾಗಿ ವಿಚಾರ ಮಾಡ್ತಕ್ಕಂಥದ್ದು, ಸ್ವತಂತ್ರವಾಗಿ ವಿಚಾರ ಮಾಡಿ ಆ ಸಾಮರ್ಥ್ಯನ ಬೆಳೆಸ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಅದನ್ನೇ ನಾವು ಬೆಳೆಸ್ಕೊಳ್ಳೋದು ಯಾವಾಗ? ಆತ್ಮ ವಿಮರ್ಶೆ ಮಾಡ್ಕೊಂಡಾಗ. ವಾತಾವರಣವೆಲ್ಲ ದ್ವೇಷ ಅಸೂಯೆಗಳಿಂದ ತುಂಬಿ ಹೋಗಿದೆ. ಸಮಾಜ ಸಂಸ್ಕೃತಿಗಳ ಕಟ್ಟಡವೆಲ್ಲ ಇದೇ ಅಡಿಗಲ್ಲಿನ ಮೇಲೆಯೇ ನಿಂತಿದೆ. ಮತ ವೈಷಮ್ಯವೇ ನಮ್ಮ ನಾಗರಿಕತೆಯ ಅಧಃಪತನಕ್ಕೆ ಮುಖ್ಯ ಕಾರಣವಾಗಿದೆ. ಅಂಡರ್ಲೈನ್ ಮಾಡ್ಕೊಳ್ರಿ. ಮತ ವೈಷಮ್ಯವೇ ನಮ್ಮ ನಾಗರಿಕತೆಯ ಅಧಃಪತನಕ್ಕೆ ಮುಖ್ಯ ಕಾರಣವಾಗಿದೆ. ಇಂದು ಭಾರತದಲ್ಲಿ ಪರಸ್ಪರ ಭಿನ್ನವಾಗಿರುವ ಜಾತಿಗಳು 3,000ಕ್ಕಿಂತ ಕಡಿಮೆ ಇಲ್ಲ. ಮೂಲತಃ ಈ ಜಾತಿಗಳು ಶ್ರಮ ವಿಭಜನೆಯ ಪ್ರಶ್ನೆಯನ್ನು ಬಿಡಿಸಲು ರಚಿತವಾದ ಬೇರೆ ಬೇರೆ ಕಾರ್ಮಿಕರ ಮತ್ತು ಶಿಲ್ಪಿಗಳ ಸಮಾಜವಾಗಿದ್ದವು. ಅದು ಜಾತಿಗಳು ಬಂದಾಗ ಕೆಲಸದ ಆಧಾರದ ಮೇಲೆ ಅದನ್ನು ವಿಂಗಡಣೆ ಮಾಡಿದ್ರು. ಜಾತಿಗಳನ್ನ ಕಾರ್ಮಿಕರ ಮತ್ತು ಶಿಲ್ಪಿಗಳ ಸಮಾಜಗಳಾಗಿದ್ದವು. ಅದರಿಂದ ಪ್ರತಿಯೊಂದು ಸಮಾಜವು ಉಳಿದ ಸಮಾಜಗಳಿಂದ ಬೇರ್ಪಟ್ಟು ಸ್ವತಂತ್ರವಾಗಲು ಪ್ರಯತ್ನಿಸುತ್ತಿದ್ದು, ಉಳಿದವುಗಳೊಂದಿಗೆ ದ್ವೇಷ ಅಸೂಯೆಗಳ ಭಾವನೆಗಳನ್ನು ಬೆಳೆಸುತ್ತಿದೆ. ಹೀಗೆ ಸಮಾಜವೆಲ್ಲ ಶೈಥಿಲ್ಯದ ಕಡೆಗೆ ಭರದಿಂದ ಸಾಗಿದೆ. ಈ ಅನಿಷ್ಟವು ಶೀಘ್ರವಾಗಿ ನಿಂತು ಹೋಗುವ ಸಮಯವು ಒದಗಿ ಬಂದಿದೆ. ನಿಸರ್ಗವು ಈ ಅನಿಷ್ಟವನ್ನು ಕೊನೆಗಾಣಿಸಲು ಕಾರ್ಯತತ್ಪರವಾಗಿದೆ. ಕಾಲನ ಕುಠಾರವು ನಿಷ್ಕರುಣಿಯಾಗುತ್ತದೆ. ಈ ಮಾತು ಜಾತಿ ದ್ವೇಷಕ್ಕೆ ಉತ್ಸಾಹದಿಂದ ಉತ್ತೇಜನ ಕೊಡುವವರಿಗೂ ಮತದ್ವೇಷ ಪ್ರತಿಪಾದಕರಿಗೂ ಎಚ್ಚರಿಕೆಯಾಗಿ ನಿಲ್ಲಲಿ. ಅವರು ಸಕಾಲಕ್ಕೆ ತಿದ್ದಿಕೊಳ್ಳದಿದ್ದರೆ ಅದರ ದುಷ್ಪರಿಣಾಮಗಳಿಂದ ತಪ್ಪಿಸಿಕೊಳ್ಳಲಾರರು. ಭಗವದಿಚ್ಛೆಯು ನೆರವೇರಿಯೇ ತೀರುವುದು. ಕಲುಷಿತ ಮನೋವೃತ್ತಿಯು ಎಲ್ಲಕ್ಕೂ ದೊಡ್ಡ ಅನಿಷ್ಟ. ಅದೇಕೆ ಆಧ್ಯಾತ್ಮ ಜೀವನಕ್ಕೆ ಮಾರಕವಾದಂತ ವಿಷಯವಾಗಿದೆ. ಅನ್ಲೈನ್ ಮಾಡ್ಕೊಡ್ರಿ. ಇದನ್ನೇ ನಾವು ಪ್ರಿಜುಡಿಸ್ ಅಂತ ಹೇಳ್ತೀವಲ್ಲ, ಅದು ಕಲುಷಿತ ಮನೋವೃತ್ತಿ ಎಲ್ಲದಕ್ಕೂ ದೊಡ್ಡ ಅನಿಷ್ಟ, ಆಧ್ಯಾತ್ಮಿಕ ಜೀವನಕ್ಕೆ ಮಾರಕವಾದ ವಿಷಯವಾಗಿದೆ. ಅದು ಮನುಷ್ಯನ ವಿಶಾಲ ದೃಷ್ಟಿಯನ್ನು ಲೋಪಗೊಳಿಸಿ ಆತನನ್ನು ತನ್ನ ಮಟ್ಟಿಗೆ ಬಂಧಿತನನ್ನಾಗಿ ಇಡುತ್ತದೆ. ಅದಕ್ಕೆ ಅಂಟಿಕೊಳ್ಳುವರಲ್ಲಿ ಸಂಕುಚಿತ ಮನಸ್ಸನ್ನು ಹುಟ್ಟಿಸಿ ಅವರ ಪ್ರಗತಿಯ ಎಲ್ಲ ಪ್ರತ್ಯಾಶೆಯನ್ನೇ ಕಡಿದು ಬಿಡುತ್ತದೆ. ಕಲುಷಿತ ಮನೋವೃತ್ತಿಯು ಅನ್ಯರ ಬಗ್ಗೆ ದ್ವೇಷವನ್ನು ಬೆಳೆಸುವುದಲ್ಲದೆ ಅದು ಪ್ರಚ್ಛನ್ನ ರೀತಿಯಲ್ಲಿ ಆತ್ಮ ಪ್ರತಿಷ್ಠೆಯ ಸುಳ್ಳು ಭಾವನೆಯೇ ಆಗಿದೆ. ಅನ್ಲೈನ್ ಮಾಡ್ಕೊಳ್ರಿ. 2 ಕೆಲಸ ಆಗತ್ತೆ. ಕಲುಷಿತ ಮನೋವೃತ್ತಿ ಏನ್ ಮಾಡುತ್ತೆ? ಅನ್ಯರ ಬಗ್ಗೆ ದ್ವೇಷವನ್ನು ಬೆಳೆಸುತ್ತೆ, ಜೊತೆಗೆ ಆತ್ಮ ಪ್ರತಿಷ್ಠೆಯ ಸುಳ್ಳು ಭಾವನೆಗೆ ಕಾರಣವಾಗುತ್ತೆ. ಈ ಅನಿಷ್ಟವನ್ನು ನೀವು ಪೋಷಿಸಿದರೆ ಈಗಿರುವ ಅಹಂಕಾರದ ಸರಪಣಿಗೆ ಒಂದು ಹೆಚ್ಚಿನ ಕೊಂಡಿಯನ್ನು ಜೋಡಿಸಿದಂತಾಗುವುದು. ಅದರ ಪರಿಣಾಮವಾಗಿ ನೀವು ಸತ್ಯದಿಂದ ಬಹುದೂರ ಉಳಿಯುತ್ತಿದ್ದೀರಿ. ಹೀಗೆ ಅನಂತದ ಸಾಕ್ಷಾತ್ಕಾರವು ಅಸಂಭವವಾಗಿ ಬಿಡುತ್ತದೆ. ಅಂದ್ಮೇಲೆ ಆತ್ಮ ಪ್ರಶಂಸೆ ಮಾಡ್ಕೊಳ್ಳೋದು, ಆತ್ಮ ಪ್ರತಿಷ್ಠೆ ಮಾಡ್ಕೊಳ್ಳೋದು, ಇವೆಲ್ಲವನ್ನು ನಾವು ಮಾಡಿಕೊಂಡಾಗ ನಾವು ಸತ್ಯದಿಂದ ದೂರ ಹೋಗ್ತೀವಿ. ಧರ್ಮದ ಮೂಲ ಆಧಾರವಾದ ವಿಶ್ವಪ್ರೇಮವು ಮಾಯವಾಗಿದ್ದು, ಸಾಮಾನ್ಯವಾಗಿ ಜೀವೇಶ್ವರನನ್ನು ಕೂಡಿಸುವ ಕೊಂಡಿಯನ್ನು ತಿಳಿಯಲಾದ ಧರ್ಮವು ಈಗ ಪ್ರತಿಬಂಧವಾಗಿ ನಿಂತಿದೆ. ಮುಂಚೆ ಜೀವ ಮತ್ತು ಈಶ್ವರನನ್ನ ಒಟ್ಟಿಗೆ ತರ್ತಕ್ಕಂಥ ಕೊಂಡಿಯಾಗಿದ್ದು ಧರ್ಮ. ಈಗ ಜೀವ ಮತ್ತು ಪರಮಾತ್ಮನನ್ನ ಬೇರೆ ಮಾಡ್ತಕ್ಕಂಥ ರೀತಿಯಲ್ಲಿ ಧರ್ಮ ಕೆಲಸ ಮಾಡ್ತಾ ಇದೆ. ಮುಂಚೆ ಜೀವೇಶ್ವರ ಅಂತಂದ್ರೆ ಜೀವ ಮತ್ತು ಈಶ್ವರ ಇವೆರಡನ್ನೂ ಒಟ್ಟಿಗೆ ತರತಕ್ಕಂಥ, ಜೋಡಿಸ್ತಕ್ಕಂಥ ಒಂದು ಕೊಂಡಿ ಧರ್ಮವಾಗಿತ್ತು ಧರ್ಮ ಶುರುವಾದಾಗ. ಈಗೇನಾಗಿದೆ? ಜೀವ ಮತ್ತು ಈಶ್ವರ ಇವೆರಡನ್ನು ಬೇರ್ಪಡಿಸ್ತಕ್ಕಂಥ ಕೊಂಡಿ ಆಗ್ಬಿಟ್ಟಿದೆ. ಧರ್ಮದ ಮೂಲ ಆಧಾರವಾದ ವಿಶ್ವ ಪ್ರೇಮವು ಮಾಯವಾಗಿದ್ದು, ಸಾಮಾನ್ಯವಾಗಿ ಜೀವೇಶ್ವರನ್ನು ಕೂಡಿಸುವ ಕೊಂಡಿ ಎಂದು ತಿಳಿಯಲಾದ ಧರ್ಮವು ಈಗ ಪ್ರತಿಬಂಧವಾಗಿ ನಿಂತಿದೆ. ಧರ್ಮದ ಮೂಲ ಆಧಾರ ಯಾವ್ದಾಗಿತ್ತು? ವಿಶ್ವ ಪ್ರೇಮ. ಅದು ಅಂಡರ್ಲೈನ್ ಮಾಡ್ಕೊಳ್ರಿ. ಧರ್ಮದ ಮೂಲ ಆಧಾರವಾಗಿದ್ದು ವಿಶ್ವ ಪ್ರೇಮ, ಅದು ಇವಾಗ ಮಾಯವಾಗಿದೆ. ಯಾವುದಾದ್ರೂ ಒಂದು ಪದ್ಧತಿಯ ಅಥವಾ ಪೂಜಾ ಸ್ವರೂಪದ ನಿಜವಾದ ಮಹತ್ವವನ್ನು, ಚರ್ಮ ಗುರಿಯನ್ನು ಕುರಿತು ನಿಚ್ಚಳವಾದ ಕಲ್ಪನೆ ಇಲ್ಲದೆ ನಾವು ಅದಕ್ಕೆ ಅಂಟಿಕೊಂಡಿದ್ದಾದರೆ ಬಲು ದೊಡ್ಡ ತಪ್ಪನ್ನು ಮಾಡಿದಂತೆ. ದೇವರು ಒಂದು ವಿಶಿಷ್ಟ ಧರ್ಮದ ಅಥವಾ ಮತದ ಕಟ್ಟಿನಲ್ಲಿ ದೊರೆಯಲಾರನು. ಆತನು
ಕೆಲವೊಂದು ಸಂಪ್ರದಾಯಗಳಲ್ಲಾಗಲಿ ಶಾಸ್ತ್ರಗಳಲ್ಲಾಗಲಿ ಸಿಕ್ಕರನು ನಮ್ಮ ಹೃದಯಾಂತರಾಳದಲ್ಲಿಯೇ ನಾವು ಆತನನ್ನು ಹುಡುಕಬೇಕು. ಇದು ಅಂಡರ್ಲೈನ್ ಮಾಡ್ಕೊಳ್ರಿ. ದೇವರನ್ನು ಎಲ್ಲಿ ಹುಡುಕ್ಬೇಕು? ನಮ್ಮ ಹೃದಯಾಂತರಾಳದಲ್ಲಿ ನಾವು ಅವನನ್ನು ಹುಡುಕ್ಬೇಕು. ಎಲ್ಲ ಅವನು ಸಿಗಲ್ಲ, ಯಾವುದೇ ಧರ್ಮದಲ್ಲಿ ಸಿಗಲ್ಲ, ಮತಕಟ್ಟಿನಲ್ಲಿ ಸಿಗಲ್ಲ, ಸಂಪ್ರದಾಯದಲ್ಲಿ ಸಿಗಲ್ಲ, ಶಾಸ್ತ್ರಗಳಲ್ಲಿ ಸಿಗಲ್ಲ. ಇದು ಪುರಂದರದಾಸರು ಹಾಡು ಬರೆದಿದ್ದಾರಲ್ಲ, ಕೇಳಿದಾರಲ್ಲ ಎಲ್ರು? ಗುರುವಿನ ಗುಲಾಮನಾಗುವ ತನಕ. ಅದರಲ್ಲಿ ನೀವು ಬೇರೆ ಬೇರೆ ಪಲ್ಲವಿ ಬರುತ್ತಲ್ವಾ, ಪಲ್ಲವಿ ಅನುಪಲ್ಲವಿ ಆದ್ಮೇಲೆ ಚರಣಗಳು ಬರುತ್ತಲ್ವಾ, ಆ ಚರಣದಲ್ಲಿ ಇವೆಲ್ಲ ಹೇಳ್ತಾರೆ. ಆರು ಶಾಸ್ತ್ರವ ಓದಿದರೇನು, ಪುರಾಣವ ಮುಗಿಸಿದರೇನು. ನೀವು ಆ ಹಾಡು ಕೇಳಿದ್ರೆ ನಿಮಗೆ ಏನೇನೆಲ್ಲ ಮಾಡಿದ್ರೆ ನಿಮಗೆ ಮುಕ್ತಿ ಸಿಗಲ್ಲ ಅಂತ ಗೊತ್ತಾಗುತ್ತೆ. ಅಂಡ್ ಸಾಮಾನ್ಯವಾಗಿ ನಾವು ಅಷ್ಟೇ ಮಾಡ್ತಾ ಇರ್ತೀವಿ. ಆರು ಶಾಸ್ತ್ರ ಓದ್ತಿರ್ತೀವಿ, ಪುರಾಣಗಳನ್ನ ಓದ್ತಾ ಇರ್ತೀವಿ. ನೀವು ಯಾರ ಮನೆಗಾದ್ರೂ ಹೋಗಿ ಒಂದಿಷ್ಟು ಪುರಾಣಗಳ ಪುಸ್ತಕಗಳಿರುತ್ತೆ, ಶಾಸ್ತ್ರಗಳ ಪುಸ್ತಕಗಳಿರುತ್ತೆ. ಪೂಜಾ ವಿಧಾನದಲ್ಲಿ ಮಗ್ನರಾಗಿರ್ತೀವಿ, ಹೋಮ ಹವನ ಯಜ್ಞಗಳನ್ನು ಮಾಡೋದ್ರಲ್ಲಿ ಮಗ್ನರಾಗಿರ್ತೀವಿ. ಮಾಡ್ಬೇಕಾಗಿರ್ತಕ್ಕಂಥ ಒಂದು ಕೆಲಸ ಏನು? ಭಗವಂತನ ಹೃದಯದಲ್ಲಿ ಹುಡುಕಬೇಕು. ಹಾಗಾದ್ರೆ ಭಗವಂತ ನಮಗೆ ಸಿಗ್ತಾ ಇದ್ದೇನೆ ಅಂತ ನಮಗೆ ಹೆಂಗ್ ಗೊತ್ತಾಗುತ್ತೆ ಅಂತ ಯಾರಾದ್ರೂ ಕೇಳಿದ್ರೆ, ನಮಗೆ ವಿಶ್ವ ಪ್ರೇಮ ಬೆಳೀತಾ ಇದ್ರೆ ನಮಗೆ ಭಗವಂತ ಸಿಗ್ತಾ ಇದ್ದಾನೆ ಅಂತ. ಅಂದ್ರೆ ನಮ್ಮ ಪ್ರೇಮದ ಪರಿಧಿ ಏನಿದೆ ಅದು ವಿಸ್ತಾರಗೊಳ್ತಾ ಇದ್ರೆ ನಾವು ಭಗವಂತನೆಡೆಗೆ ಹೋಗ್ತಾ ಇದ್ದೀವಿ ಅಂತ. ನಮ್ಮ ಪ್ರೇಮದ ಪರಿಧಿ ದಿನದಿಂದ ದಿನಕ್ಕೆ ವಿಸ್ತಾರ ಆಗೋ ಬದಲಿಗೆ ಅದು ಸಂಕುಚಿತ ಆಗ್ತಾ ಇತ್ತು ಅಂತಂದ್ರೆ ನಾವು ಎಲ್ಲೋ ಎಡವಟ್ ಮಾಡ್ಕೊಂಡಿದ್ದೀವಿ. ನಾವು ಮಾಡ್ತಿರ್ತಕ್ಕಂಥ ರೀತಿನಲ್ಲಿ ಎಲ್ಲೋ ಎಡವಟ್ ಮಾಡ್ಕೊಂಡಿದ್ದೀವಿ. ಅಂದ್ರೆ ಪ್ರೇಮದ ಪರಿಧಿ ಅಂತ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? ಯಾರನ್ನೇ ಮಾತಾಡ್ಸಿದ್ರು ಕೂಡ ನಿರಾಯಾಸವಾಗಿ, ಅಪ್ರಯತ್ನವಾಗಿ ಅವರ ಜೊತೆಗೆ ನೀವು ಒಂದು ಕನೆಕ್ಷನ್, ಒಂದು ಬಾಂಧವ್ಯನ ನೀವು ಕಾರ್ಯಗತ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅವ್ರು ಹೊಸಬ್ರು ಇರ್ಬೋದು, ಹಳಬ್ರು ಇರ್ಬೋದು, ಯಾರ ಹತ್ರ ಮಾತಾಡಿದ್ರು ಕೂಡ ಆತ್ಮೀಯವಾಗಿ ಮಾತಾಡ್ತಕ್ಕಂಥ, ಅಪ್ರಯತ್ನವಾಗಿ ಆತ್ಮೀಯವಾಗಿ ಮಾತಾಡ್ತಕ್ಕಂಥ ಅಥವಾ ಅವ್ರ ಜೊತೆಗೆ ಒಡನಾಡ್ತಕ್ಕಂಥ ಒಂದು ಸಾಧ್ಯತೆ ನಮ್ಮಲ್ಲಿ ಏರ್ಪಡುತ್ತೆ. ಆ ಒಂದು ಆತ್ಮೀಯವಾಗಿ ಬೇರೆಯವ್ರ ಜೊತೆಗೆ ನಾವು ಒಡನಾಡ್ಲಿಕ್ಕೆ ಸಾಧ್ಯವಾದಂತ ಒಂದು ಸಾಧ್ಯತೆ ಏರ್ಪಟ್ಟಾಗ ಆ ಒಂದು ನಡವಳಿಕೆ ನಮ್ಮಲ್ಲಿ ಏರ್ಪಟ್ಟಾಗ ಅದನ್ನು ನಾವು ವಿಶ್ವ ಭ್ರಾತೃತ್ವ ಬೆಳೀತಾ ಇದೆ, ಅದರ ಒಂದು ಸೂಚಕ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ? ನಮಗೆ ಗೊತ್ತಿರೋ ಎಷ್ಟು ಜನ ಇದಾರಲ್ವಾ ಅವರ ಹತ್ರ ಅಷ್ಟೇ ನಾವು ಒಡನಾಡ್ತೀವಿ. ಕರೆಕ್ಟಾ? ನೀವು ಆಶ್ರಮಕ್ಕೆ ಹೋಗ್ತೀರಾ, ಆಶ್ರಮದಲ್ಲಿ ನಿಮಗೆ ಗೊತ್ತಿರೋ ಒಂದು 4 ಜನ ಇರ್ತಾರೆ ಅಂತ ಇಟ್ಕೊಳ್ರಿ. ಆ 4 ಜನ ಬಿಟ್ಟು ಇನ್ ಯಾರ ಜೊತೆನೂ ಮಾತಾಡಲ್ಲ ನೀವು, ಅಲ್ವಾ? 4 ಜನ ಬಿಟ್ಟು ಇನ್ ಯಾರ ಜೊತೆನೂ ಮಾತಾಡ್ಲಿಲ್ಲ ಅಂತಂದ್ರೆ ವಿಶ್ವ ಭ್ರಾತೃತ್ವ ಎಲ್ಲಿ ಬೆಳೆಯುತ್ತೆ ನಿಮಗೆ? ವಿಶ್ವ ಭ್ರಾತೃತ್ವ ಎಲ್ಲೂ ಬೆಳಿಲಿಲ್ಲ ಅಂತಂದ್ರೆ ನೀವು ಭಗವಂತನ ಕಡೆಗೆ ಹೋಗ್ತಿದ್ದಾರೆ ಅಂತ ಎಲ್ಲಿ ಗೊತ್ತಾಗುತ್ತೆ? ಹೊಸದಾಗಿ ಯಾರೋ ಪರಿಚಯ ಆದ್ರು, ಅವ್ರ ಪರಿಚಯ ಇರಲಿಲ್ಲ, ಅವ್ರನ್ನ ಆತ್ಮೀಯವಾಗಿ ಮಾತಾಡ್ಸ್ಲಿಕ್ಕೆ ಸಾಧ್ಯವಾಗುತ್ತೆ ನಿಮಗೆ? ಹೊಸಬ್ರು ಹಳಬರು ಅಂತ ಹೇಳಿದೀರಾ, ಎಲ್ಲರ ಜೊತೆಗೆ ನಾವು ಆತ್ಮೀಯವಾಗಿ ಒಡನಾಡ್ಲಿಕ್ಕೆ ಸಾಧ್ಯವಾಯಿತು ಅಪ್ರಯತ್ನವಾಗಿ ಅಂತಂದ್ರೆ ನಾವು ವಿಶ್ವ ಪ್ರೇಮವನ್ನು ಬೆಳೆಸ್ಕೊಳ್ತಾ ಇದೀವಿ, ವಿಶ್ವ ಭ್ರಾತೃತ್ವವನ್ನು ಬೆಳೆಸ್ಕೊಳ್ತಾ ಇದೀವಿ. ಅದರ ಜೊತೆಯಾಗಿ ನಮ್ಮ ಪ್ರೇಮದ ಪರಿಧಿ ವಿಸ್ತಾರ ಆಗ್ತಿದೆ. ಪ್ರೇಮದ ಪರಿಧಿ ವಿಸ್ತಾರ ಆಗುತ್ತೆ ಅಂತಂದ್ರೆ ಪ್ರಜ್ಞೆಯ ಪರಿಧಿ ವಿಸ್ತಾರ ಆಗ್ತಾ ಇದೆ, ಪ್ರಜ್ಞೆ ವಿಸ್ತಾರವಾಗ್ತಾ ಇದೆ. ಆ ಪ್ರಜ್ಞೆಯಲ್ಲಿ ಗೊತ್ತಿರೋರು ಗೊತ್ತಿಲ್ಲದೆ ಇರೋರು ಎಲ್ಲರೂ ಕೂಡ ಜೊತೆಯಾಗಿ ಇದ್ದುಕೊಂಡು ನಿಮ್ಮ ಆತ್ಮದ ಆನಂದವನ್ನ, ನಿಮ್ಮ ಆತ್ಮದ ಅನುಭವವನ್ನ ಅವರು ಸವಿಬಹುದು. ಇದು ಆಗ್ಬೇಕಾಗಿರ್ತಕ್ಕಂಥ ಕೆಲಸ. ಇದು ನಿಮ್ಗೆ ದ್ಯೋತಕ. ನೀವು ಆಧ್ಯಾತ್ಮಿಕವಾಗಿ ಬೆಳೀತಾ ಇದ್ದೀರಿ ಅಂತಂದ್ರೆ ಎಷ್ಟು ಸುಲಭವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತೀರಿ. ಒಂದು ವ್ಯಕ್ತಿಯಿಂದ ಮತ್ತೊಂದು ವ್ಯಕ್ತಿ ಜೊತೆ ಒಡನಾಡಬೇಕಾದ್ರೆ ಎಷ್ಟು ಸುಲಭವಾಗಿ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಎಷ್ಟು ಆತ್ಮೀಯವಾಗಿ ಕನೆಕ್ಟ್ ಆಗ್ತೀರಿ. ಬರೀ ಮೇಲ್ ಸ್ತರದಲ್ಲ, ಆತ್ಮೀಯವಾಗಿ ಕನೆಕ್ಟ್ ಆಗ್ಲಿಕ್ಕೆ ಸಾಧ್ಯ. ಕೇವಲ ಐ ಕಾಂಟ್ಯಾಕ್ಟ್ ಮಾಡಿದ್ರಿ ಅಂತ ಇಟ್ಕೊಳ್ರಿ, ಮತ್ತೊಬ್ಬರನ್ನ ದೃಷ್ಟಿಸಿ ನೋಡಿದ್ರಿ, ಅಷ್ಟ್ರಲ್ಲಿ ಆತ್ಮೀಯವಾಗಿ ಕನೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಈಗ ನಾಳೆ ಹೋಗ್ಬಿಟ್ಟು ಭಾನುವಾರ ಎದುರುಗಡೆ ಬಂದವ್ರನ್ನೆಲ್ಲ ದೃಷ್ಟಿಸಿ ನೋಡ್ಲಿಕ್ಕೆ ಶುರು ಮಾಡ್ಬೇಡ್ರಿ. ಹೆದರ್ಕೊಂಡ್ಬಿಡ್ತಾರೆ ಅಷ್ಟೇ. ಓ, ಏನು ಆಗಿದೆ ನಿಮ್ಗೆ? ದೃಷ್ಟಿಸಿ ನೋಡೋದು ಅಂತಂದ್ರೆ ತುಂಬಾ ಹೊತ್ತು ನೋಡ್ತಾ ಇರೋದು ಅಂತಲ್ಲ, ಸ್ಟೇರ್ ಮಾಡೋದು ಅಂತಲ್ಲ. ದೃಷ್ಟಿಸಿ ನೋಡೋದು ಅಂತಂದ್ರೆ ನಮ್ಮ ಆತ್ಮೀಯತೆಯನ್ನ ದೃಷ್ಟಿನಲ್ಲಿ ವ್ಯಕ್ತ ಮಾಡ್ತಕ್ಕಂಥದ್ದು, ಅದನ್ನು ದೃಷ್ಟಿಸಿ ನೋಡೋದು ಅಂತ ಅರ್ಥ ಆಯ್ತಾ? ನೀವು 4 ಜನ ಬಂದ್ರು ಎದುರುಗಡೆ, ಒಬ್ಬೊಬ್ಬರನ್ನು 5-5 ನಿಮಿಷ ಶೇರ್ ಮಾಡ್ತಿತ್ತು ಅಂತಂದ್ರೆ ಏನು ಆಗಿದೆ ಅಂತ ಕರ್ಕೊಂಡ್ಬಿಡ್ತಾರೆ ಅಷ್ಟೇ.
ಆಯ್ತು. ಅಂದ್ರೆ ನೀವು ಅವ್ರನ್ನ ಒಂದೇ ಕ್ಷಣ ದೃಷ್ಟಿಯಲ್ಲಿ ನೋಡ್ಬೋದು ಅವ್ರನ್ನ. ಆದ್ರೆ ಆ ಒಂದು ಕ್ಷಣದಲ್ಲಿ ನಿಮ್ಮ ಆತ್ಮೀಯತೆಯ ಭಾವನಾನ ಅದರಲ್ಲಿ ವ್ಯಕ್ತಪಡಿಸಿ ಅವ್ರ ಜೊತೆ ನೀವು ಕನೆಕ್ಟ್ ಮಾಡ್ಲಿಕ್ಕೆ ಆಗತ್ತಾ, ಇದನ್ನ ನೋಡ್ಬೇಕಾಗಿರುತ್ತೆ. ಅವ್ರನ್ನ ನೋಡೋದು ಒಂದೇ ಕ್ಷಣ ಇರ್ಬೋದು, ಆದ್ರೆ ಆ ಕ್ಷಣದಲ್ಲಿ ನಿಮ್ಮಲ್ಲಿರ್ತಕ್ಕಂಥ ಆತ್ಮೀಯತೆಯ ಭಾವನೆನ ವ್ಯಕ್ತಪಡಿಸ್ಲಿಕ್ಕೆ ಆಗತ್ತಾ, ವ್ಯಕ್ತಪಡಿಸಿ ಅವ್ರಿಗೂ ಕೂಡ ಅದರ ಒಂದು ಅನುಭವವನ್ನು ಕೊಡ್ಲಿಕ್ಕೆ ಆಗತ್ತಾ, ಇದನ್ನ ನೀವು ನೋಡ್ಬೇಕಾಗಿರುತ್ತೆ. ಅರ್ಥ ಆಯ್ತಾ? ಸೊ ನಾವು ಆತ್ಮೀಯತೆ ಅಂತ ಹೇಳಿದಾಗ ನಮಸ್ಕಾರ ಮಾಡೋದ್ರಿಂದ ಹೇಳ್ಬೋದು, ಕಣ್ಣು ನೋಟ ಬೀಳೋದ್ರಿಂದ ಹೇಳ್ಬೋದು, ಹ್ಯಾಂಡ್ ಶೇಕ್ ಮಾಡೋದ್ರಿಂದ ಇರ್ಬೋದು, ಎಲ್ಲ ರೀತಿಯಲ್ಲಿ ನಾವು ಅದನ್ನ ವ್ಯಕ್ತಪಡಿಸಬಹುದು. ಏನಾದ್ರು ಶೇರ್ ಮಾಡೋದ್ರಿಂದ ಇರ್ಬೋದು, ನಮ್ಗೆ ಗೊತ್ತಿರತಕ್ಕಂಥ ವಿಚಾರನ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳೋದ್ರಿಂದ ಇರ್ಬೋದು. ಅಥವಾ ನೀವು ಲೈನಲ್ಲಿ ನಿಂತಿರ್ತೀರ, ನಿಮ್ಗಿಂತ ಹಿಂದೆ ಯಾರೋ ಇದ್ದಾರೆ, ಅವರಿಗೆ ಫಸ್ಟ್ ತಟ್ಟೆ ಕೊಟ್ಬಿಟ್ಟು ಆಮೇಲೆ ನೀವು ನೆಕ್ಸ್ಟ್ ತಟ್ಟೆ ತಗೋಬಹುದು. ಇವೆಲ್ಲ ಸಣ್ಣ ಪುಟ್ಟ ವಿಚಾರಗಳು. ಆ ಸಣ್ಣ ಪುಟ್ಟ ನಡವಳಿಕೆಯಲ್ಲಿ, ಒಡನಾಟದಲ್ಲಿ ನಿಮ್ಮ ಆತ್ಮೀಯತೆಯನ್ನ ನೀವು ತೋರಿಸ್ತಾ ಇದ್ದೀರಾ. ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅಂತ ಹೇಳಿ, ಆತ್ಮೀಯತೆ ತೋರಿಸ್ತೀನಿ ಅಂತ ಹೇಳಿ ನೀವು ಲೈನಲ್ಲಿ ನಿಂತಿದ್ದೀರಾ, ನಿಮ್ಮಿಂದ 20 ಜನ ಇದ್ದಾರೆ ಅಂತ ಇಟ್ಕೊಳ್ರಿ. 20 ಜನಕ್ಕೂ ನಾ ಕೊಟ್ಬಿಟ್ಟು ಲಾಸ್ಟ್ ಹೋಗ್ಕೊಳ್ತೀನಿ ಅಂದ್ರೆ ಅದು ಆತ್ಮೀಯತೆ ಅಲ್ಲ. ಆಯ್ತಾ? ಆಮೇಲೆ ಯಾರನ್ನು ಕೇಳ್ತಾರೆ, ಮತ್ತೆ ನೀವು ತಗೊಳ್ಳದೇ ಇಲ್ಲ ಅಂತಂದ್ರೆ ಲೈನಲ್ಲಿ ಯಾಕೆ ನೀವು ನಿಂತ್ರಿ ಅಂತ ಕೇಳ್ತಾರೆ ನೆಕ್ಸ್ಟ್. ಹೌದೋ ಇಲ್ಲೋ? ಅಂದ್ರೆ ಯಾವುದನ್ನು ಅತಿರೇಕಕ್ಕೆ ತಗೊಂಡು ಹೋಗ್ಬಾರ್ದು. ನಿಮ್ ಹಿಂದ್ಗಡೆ ಒಬ್ರಿದ್ದಾರೆ, ಅವರಿಗೆ ಒಂದು ಪ್ಲೇಟ್ ಕೊಟ್ರಿ, ಮೊದಲು ನೀವು ತಗೊಳ್ರಿ ಪರವಾಗಿಲ್ಲ, ಆಮೇಲೆ ನಾನು ತಗೊಳ್ತೀನಿ ಅಂತ ತಕ್ಷಣ ತಗೋಬೇಕು. ನೀವು ಲೈನ್ ನಿಂತಿದ ಉದ್ದೇಶ ಪೂರ್ತಿ ಆಗ್ಬೇಕಲ್ವಾ? ನೀವು ನಿಂತ್ಕೊಂಡು 20 ಜನದ ಮುಗಿಯುವವರೆಗೂ ಕೂಡ ಅದುವರೆಗೂ ನಾವು ತಗೊಳ್ಳಲ್ಲ ಅಂತ ಲೈನಲ್ಲಿ ಯಾಕೆ ನಿಂತ್ಕೊಂಡ್ರಿ? ನಿಂತ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಆ ಥರ ನೀವೇನಾದ್ರು ಆತ್ಮೀಯತೆ ತೋರಿಸ್ಬೇಕಿತ್ತು ಅಂತಂದ್ರೆ ಅಡಿಗೆ ಬಡಿಸೋದ್ರ ಕಡೆಗೆ ಹೋಗ್ರಿ, ಟೇಬಲ್ನ ಆ ಸೈಡ್ ಹೋಗ್ರಿ, ಮೇಜಿನ ಆ ಸೈಡ್ ಹೋಗ್ಬಿಟ್ಟು ಬಡಿಸ್ರಿ, ಎಲ್ರಿಗೂ ಆತ್ಮೀಯತೆಯಿಂದ ಬಡಿಸ್ರಿ. ಬಡಿಸ್ಬೇಕಾದ್ರೂ ಕೂಡ ನಾವು ಗಮನ ಕೊಟ್ಟು ಬಡಿಸ್ಬೇಕು. ಎಲ್ಲಿ ಗಮನ ಕೊಟ್ಟು ಬಡಿಸ್ತೀವಿ ನಾವು? ಎಷ್ಟೋ ಸತಿ ನಾವು ಗಮನ ಎಲ್ಲಿರುತ್ತೆ ಗೊತ್ತಾ? ಯಾವ ಐಟಮ್ ಬಡಿಸ್ಬೇಕಲ್ವಾ, ಆ ಐಟಮ್ ತಿಂಡಿ ಎಷ್ಟು ಬಡಿಸ್ಬೇಕು ಅನ್ನೋದ್ರ ಕಡೆ ಗಮನ ಇರುತ್ತೆ. ಆ ವ್ಯಕ್ತಿ ಎದುರುಗಡೆ ಬಂದು ಏನ್ ಪ್ಲೇಟ್ ಇಟ್ಕೊಂಡಿದ್ರೆ ಅವ್ರ ಕಡೆ ನೋಡೋದೇ ಇಲ್ಲ. ಇದು ನೋಡಿದಿರಾ? ನೆಕ್ಸ್ಟ್ ಟೈಮ್ ಆಶ್ರಮಕ್ಕೆ ಹೋದಾಗ ಇದನ್ನ ನೋಡ್ರಿ. ನಿಮಗೆ ಪ್ಲೇಟಿಗೆ ಹಾಕ್ತಕ್ಕಂಥವ್ರು ನಿಮ್ಮನ್ನ ನೋಡಿ ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾರ, ನೀವಿದ್ದೀರಾ ಅಂತ ಅದನ್ನ ಫಸ್ಟು ಅಕ್ಸೆಪ್ಟ್ ಮಾಡ್ಕೊಂಡು ಆಮೇಲೆ ನಿಮ್ ಕಡೆ ಬಡಿಸ್ತಾರ, ಅಥವಾ ಸೀದಾ ಒಂದು ಪ್ಲೇಟ್ ನೋಡ್ತಾರೆ, ಸೀದಾ ಅವ್ರ ಪಾತ್ರೆಯಲ್ಲಿರ್ತಕ್ಕಂಥ ಅಡಿಗೆ ನೋಡ್ತಾರೆ, ನಿಮ್ ಕಡೆ ನೋಡೋದೇ ಇಲ್ಲ, ಪ್ಲೇಟ್ ಬಂತು ತಗೋ ಹಾಕು ಹೋಗು ಅಷ್ಟು ಮುಗೀತು. ಇದು ಯಾವ ಆತ್ಮೀಯತೆಯೂ ಇಲ್ಲ ಅಲ್ಲಿ. ಅರ್ಥ ಆಯ್ತಾ? ಆತ್ಮೀಯತೆ ಇದ್ದಾಗ ಏನಾಗುತ್ತೆ, ಪ್ರತಿಯೊಂದು ವ್ಯಕ್ತಿ ಯಾರು ಬಂದು ಪ್ಲೇಟ್ ಹಿಡ್ಕೊಳ್ತಾ ಇದಾರಲ್ವಾ ಅವ್ರ ಕಡೆ ಒಂದು ಕ್ಷಣ ನೀವು ದೃಷ್ಟಿ ಕೊಡ್ತೀರಾ. ತುಂಬಾ ಹೊತ್ತೇನಾಗಲ್ಲ, ಒಂದೇ ಕ್ಷಣ ಕೊಡ್ಬೇಕಾಗಿರೋದು. ಒಂದು ಕ್ಷಣ ನೀವು ದೃಷ್ಟಿ ಕೊಟ್ಟು ಅವ್ರ ಜೊತೆ ಕನೆಕ್ಟ್ ಆಗಿ ಆಮೇಲೆ ಬಡಿಸಿದಾಗ ಅದ್ರ ಪರಿಣಾಮ ಬೇರೆ ಆಗುತ್ತೆ. ಅವ್ರ ಕಡೆ ನಾವು ದೃಷ್ಟಿನೇ ಕೊಡ್ತೀರಾ, ಕೇವಲ ಪ್ಲೇಟ್ ಒಂದು ಮುಂದೆ ಬಂತು ಅಂತ ಹೇಳಿ ಮೆಷಿನ್ ತರ ಪ್ಲೇಟಿಗೆ ಮೆಷಿನ್ ಹಾಕತ್ತಲ್ವ ಪ್ಲೇಟ್ಗೆ, ಆ ತರ ನಾವು ಹಾಕ್ತಿತ್ತು ಅಂತಂದ್ರೆ ಆ ವ್ಯಕ್ತಿನ ನಿರಾಧಾರ ಮಾಡ್ದಂಗ ಆಗುತ್ತೆ. ಆಧಾರದಿಂದ ನೋಡಲ್ಲ, ಅವ್ರನ್ನ ನಿರಾಧಾರದಿಂದ ನೋಡ್ತೀರ. ನಿರಾಧಾರ ಬೇರೆ, ನಿರಾಧಾರ ಬೇರೆ. ನಿರಾಧಾರದಿಂದ ನೋಡ್ತೀರ ಅವ್ರನ್ನ, ಆ ರೀತಿ ಆಗ್ಬೋದು. ಸೊ ಯಾರು ಇಲ್ಲಿ ವಾಲಂಟಿಯರ್ ಕೆಲಸ ಮಾಡ್ತೀರಾ, ಅಥವಾ ನೆಕ್ಸ್ಟ್ ಟೈಮ್ ಏನಾದ್ರು ವಾಲಂಟಿಯರ್ ಕೆಲಸ ಬಡಿಸೋದು ಇಟ್ಕೊಳ್ತೀರಾ, ಅವಾಗ ಇದನ್ನೆಲ್ಲ ನೋಡ್ಕೋಬೇಕು, ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿದ್ಯಾ ಅಂತ. ಪ್ರತಿಯೊಂದು ಕೆಲಸಕ್ಕೂ ಕೂಡ ಅದರದೇ ಆದಂತ ಉತ್ಕೃಷ್ಟ ರೀತಿಯಲ್ಲಿ ಮಾಡ್ತಕ್ಕಂಥದ್ದನ್ನು ನಾವು ಕಲಿಬೇಕು. ಪ್ರತಿಯೊಂದು ಕೆಲಸದಲ್ಲೂ ಆ ಉತ್ಕೃಷ್ಟತೆ ನಾವು ವ್ಯಕ್ತಪಡಿಸ್ಬೇಕು. ಆತ್ಮದ ಉನ್ನತತ್ವ ಅಥವಾ ಉತ್ಕೃಷ್ಟತೆ ಏನಿದೆ ಅದನ್ನ ವ್ಯಕ್ತಪಡಿಸ್ಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಸರಿನಾ? ಸರಿ, ಮುಂದಕ್ಕೆ ಹೋಗೋಣ ಇವಾಗ. ಸೊ ದೇವರನ್ನ ಎಲ್ಲಿ ಹುಡುಕ್ತೀರಾ? ನಿಮ್ಮ ಹೃದಯಾಂತರಾಳದಲ್ಲಿ ಹುಡುಕ್ಬೇಕು. ದೇವರ ಬಗೆಗೆ ವಿಧ ವಿಧವಾದಂತ ಕಲ್ಪನೆಗಳು ಇರುವವು. ಜನರು ತಮ್ಮ ತಮ್ಮ ಗ್ರಹಣ ಶಕ್ತಿ ಮತ್ತು ಬುದ್ಧಿಶಕ್ತಿಗಳಿಗೆ ಅನುಸಾರವಾಗಿ ಆತನನ್ನು ಬೇರೆ ಬೇರೆಯಾಗಿ ತಿಳಿಯುತ್ತಾರೆ. ಸರ್ವಸಾಮಾನ್ಯವಾಗಿ ಸ್ವೀಕೃತವಾದ ಗ್ರಹಿಕೆ ಎಂದರೆ ದೇವರು ಚಿರಂತನ ಶಕ್ತಿ ಎಂಬುದು. ಇದು ಅಂಡರ್ಲೈನ್ ಮಾಡ್ಕೊಳ್ರಿ. ದೇವರ ಪರಿಕಲ್ಪನೆಗಳು ಏನೇನು ಅಂತ ಬರುತ್ತೆ ಪ್ರಶ್ನೆಗಳು. ಆ ಪ್ರಶ್ನೆ ಬಂದಾಗ ಇದನ್ನೆಲ್ಲ ಬರೀಬೇಕು. ಮೊದಲನೇದೇನು? ದೇವರು ಚಿರಂತನ ಶಕ್ತಿ ಎಂಬುದು. ಆದರೆ ತಾತ್ವಿಕ ದೃಷ್ಟಿಯು ಇದಕ್ಕಿಂತಲೂ ಮುಂದುವರೆದು ಎಲ್ಲ ಭೇದಗಳನ್ನು ಬಹುತ್ವವನ್ನು ಮೀರಿದ ನಿರ್ಗುಣ ಬ್ರಹ್ಮವನ್ನು ಅಥವಾ ನಿರ್ಣಯಾತೀತ ಕೇವಲ ತತ್ವವನ್ನು ಒಳಗೊಳ್ಳುತ್ತದೆ. ಎರಡನೇ ಪರಿಕಲ್ಪನೆ ಏನು? ಮೊದಲನೇ ಪರಿಕಲ್ಪನೆ ಚಿರಂತನ ಶಕ್ತಿ. ಎರಡನೇ ಪರಿಕಲ್ಪನೆ ಏನು? ದೇವರು ನಿರ್ಗುಣ ಬ್ರಹ್ಮ ಅಥವಾ ನಿರ್ಣಯಾತೀತ ತತ್ವ. ಅದು ಅಸ್ತಿತ್ವದ ಅಧಿಷ್ಠಾನವು ಮೂಲ ಕಾರಣವೂ ಆಗಿದ್ದು ಸಕಲ ವ್ಯಕ್ತ ಸೃಷ್ಟಿಯ
ಅತಿ ಕ್ರಿಯಾತ್ಮಕ ಕೇಂದ್ರ ಅಥವಾ ಮೂಲಾಧಾರವಾಗಿದೆ. ಇದು ಎರಡನೇದು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಅದು ಗುಣ, ಕ್ರಿಯೆ, ಚೇತನಗಳ ಆಚೆಗಿದೆ. ಅದನ್ನು ಪರಬ್ರಹ್ಮವೆಂದು ಹೇಳುತ್ತಾರೆ. ಇದು ಮೂರನೇದು. ಎರಡನೇದು ನಿರ್ಗುಣ ಬ್ರಹ್ಮ ಅಥವಾ ಪರಬ್ರಹ್ಮ. ಪರಬ್ರಹ್ಮ ಅಂದ್ರೆ ಏನು? ಅದು ಗುಣ, ಕ್ರಿಯೆ ಮತ್ತು ಚೇತನಗಳ ಆಚೆ ಇದೆ. ಸೊ ತ್ರಿಗುಣಾತೀತ, ಕ್ರಿಯಾತೀತ, ಚೇತನದ ಆಚೆ ಇರ್ತಕ್ಕಂಥದ್ದು ದೇವರ ಪರಿಕಲ್ಪನೆ. ಅದು ಎರಡನೇ ಪರಿಕಲ್ಪನೆ. ಅದನ್ನು ಪರಬ್ರಹ್ಮ ಅಂತ ಕರಿತೀವಿ. ಇದಾದ ಮೇಲೆ ದೇವರು ಸರ್ವಶ್ರೇಷ್ಠ ಸತ್ ಎಂಬ ಕಲ್ಪನೆ ಬರುವುದು ಮೂರನೇದು. ದೇವರ ಪರಿಕಲ್ಪನೆಗಳು ಯಾವುವು ಅಂತ ಹೇಳಿದಾಗ ಇದನ್ನೆಲ್ಲ ಬರೀತಾ ಹೋಗ್ಬೇಕು. ಮೊದಲನೇದು ಚಿರಂತನ ಶಕ್ತಿ, ಎರಡನೇದು ಪರಬ್ರಹ್ಮ, ಮೂರನೇದು ಸರ್ವಶ್ರೇಷ್ಠವಾದ ಸತ್. ನಾವು ಜಗತ್ತಿನ ನಾನತ್ವವನ್ನು, ವೈವಿಧ್ಯವನ್ನು ನೋಡಿ ಅದಕ್ಕೊಬ್ಬ ಕರ್ತೃ ಅಥವಾ ನಿಯಾಮಕರು ಇರಬೇಕೆಂದು ನಂಬುವೆವು. ಅವನನ್ನು ಈಶ್ವರ ಅಥವಾ ಸಗುಣ ಬ್ರಹ್ಮನೆಂದು ಕರೆಯುವರು. ಇದು ಮೂರನೇ ಪರಿಕಲ್ಪನೆ. ಈಶ್ವರ ಅಥವಾ ಸಗುಣ ಬ್ರಹ್ಮ. ಈಶ್ವರ ಸಗುಣ ಬ್ರಹ್ಮ ಯಾರು? ಅವನು ಜಗತ್ತಿನ ಕರ್ತೃ ಮತ್ತು ನಿಯಾಮಕ. ಆತನು ನಿರಾಕಾರ ಚಿರಂತನ ಸತ್ತೆಯುಳ್ಳವನು, ಸರ್ವಶಕ್ತನು, ಸರ್ವಜ್ಞನು, ಸಕಲ ಶ್ರೇಷ್ಠ ಸದ್ಗುಣಗಳನ್ನು ಇರುವವನು ಎಂದು ಬಗೆಯುವವು. ಆತನು ಜಗತ್ತಿನ ಮೂಲ ಕಾರಣನಾಗಿದ್ದು ಅದರ ಸ್ಥಿತಿ ಲಯಗಳಿಗೂ ಕರ್ತೃವಾಗಿದ್ದಾನೆ. ಈ ಕೆಳಮಟ್ಟದ ದೃಷ್ಟಿಯಿಂದ ನೋಡಿದಾಗಲೇ ದೇವರು ಪೂಜ್ಯನಾಗಿ ಧರ್ಮದ ದೇವರು ಅಂದ್ರೆ ಸಾಕಾರ ಮೂರ್ತಿ, ಧರ್ಮದ ದೇವರು. ಅವನು ಪೂಜ್ಯನಾಗಿ ಬಹುಶಃ ಎಲ್ಲ ಧರ್ಮಗಳ ಅಂತಿಮ ಧ್ಯೇಯನಾಗುತ್ತಾನೆ. ಯಾರು? ಸಾಕಾರ ದೇವರು. ಇದುವರೆಗೆ ದೇವರು ನಿರಾಕಾರನಾಗಿದ್ದು ಹಲವು ಗುಣಗಳನ್ನು ಉಳ್ಳವನಾಗಿರುವನೆಂದು ತಿಳಿಯಲಾಯಿತು. ಈ ಭಾವನೆಯು ಕೂಡ ಜನಸಾಮಾನ್ಯರಿಗೆ ಗ್ರಹಿಸಲು ಕಠಿಣವಾಯಿತು. ಆದುದರಿಂದ ಹೆಚ್ಚು ಸ್ಥೂಲವಾದ ರೂಪವೊಂದನ್ನು ತೆಗೆದುಕೊಂಡು ಸುಲಭವಾದ ಮಾರ್ಗವನ್ನು ಕಂಡುಕೊಳ್ಳಲು ಯತ್ನಿಸುವರು. ಸೊ ದೇವರು ನಿರಾಕಾರ ನೋಡಿ. ಮೊದಲನೇದೇನು? ದೇವರು ಸರ್ವಶಕ್ತ, ಚಿರಂತನ ಶಕ್ತಿ. ಎರಡನೇದು ದೇವರು ನಿರಾಕಾರ. ನಿರಾಕಾರ ಅಂತಂದ್ರೆ ಗುಣ ಮತ್ತು ಕ್ರಿಯೆ ಮತ್ತೆ ಚೇತನ, ಈ ಮೂರು ಆಚೆ ಇರ್ತಕ್ಕಂಥದ್ದು ಎರಡನೇ ಕಲ್ಪನೆ. ಅದನ್ನೇ ಪರಬ್ರಹ್ಮ ಅಂತ ಕರಿತೀವಿ. ಆದ್ರೆ ಪರಬ್ರಹ್ಮನ ಜೊತೆ ನಾವು ಒಡನಾಡೋದಾದ್ರೂ ಹೇಗೆ, ನಮ್ಮ ಸಂಬಂಧನ ಕಲ್ಪಿಸ್ಕೊಳ್ಳೋದಾದ್ರೂ ಹೇಗೆ? ಅದಕ್ಕೆ ನಾವೇನ್ ಮಾಡ್ತೀವಿ? ದೇವರು ನಿರಾಕಾರನಾಯ್ತು ಅಂತಂದ್ರೆ ನಾವು ಅವನ ಜೊತೆ ಸಂಬಂಧ ಕಲ್ಪಿಸ್ಕೊಳ್ಳಿಕ್ಕಾಗಲ್ಲ. ಆ ನಿರಾಕಾರನಿಗೆ ಒಂಚೂರು ಗುಣಗಳು ಕೊಡಪ್ಪ, ನಿರಾಕಾರನಿಗೆ ಒಂಚೂರು ಕ್ರಿಯೆ ಕೊಡಪ್ಪ. ನಿರಾಕಾರನಾದಂಥ ಗುಣಗಳು ದೇವರಿಗೆ ನಾವು ಒಂದಿಷ್ಟು ಗುಣಗಳನ್ನ ಕೊಟ್ಟು ಅವ್ರಿಗೆ ಈ ಗುಣಗಳಿದೆ ಅಂತ ಹೇಳಲಿಕ್ಕೆ ಶುರು ಮಾಡ್ತೀವಿ. ಅದನ್ನ ಯಾಕೆ ನಾವು ಕೊಡ್ತೀವಿ? ನಾವು ದೇವರ ಜೊತೆಗೆ ನಮ್ಮ ಸಂಬಂಧವನ್ನು ಸ್ಥಾಪನೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗಲಿ ಅಂತ ನಾವೇ ಕೊಡ್ತೀವಿ ಗುಣಗಳನ್ನ. ಅದು ಸಾಲಿಲ್ಲ ಅಂತಂದ್ರೆ ದೇವರಿಗೆ ರೂಪವನ್ನು ಕೊಡ್ತೀವಿ. ಗುಣ ಕೊಟ್ಟಿದ್ದು ಸಾಕಾಗಲಿಲ್ಲ ಅಂತಂದ್ರೆ ದೇವರಿಗೆ ರೂಪವನ್ನು ಕೊಡ್ತೀವಿ. ದೇವರಿಗೆ ರೂಪವನ್ನು ಕೊಟ್ಟ ಮೇಲೆ ಸಾಕಾರ ಬ್ರಹ್ಮ, ನಿರಾಕಾರ ಬ್ರಹ್ಮನಿಂದ ಈಗ ಸಾಕಾರ ಬ್ರಹ್ಮಕ್ಕೆ ನಾವು ಸಗುಣ ಬ್ರಹ್ಮ ಅಥವಾ ಗುಣಗಳನ್ನು ಕೊಟ್ಟಾಗ ನಾವು ಸಗುಣ ಬ್ರಹ್ಮ ಅಂತ ಹೇಳ್ತೀವಿ. ಅದೇ ಆಕಾರ ಕೊಟ್ಟಾಗ ಸಾಕಾರ ಬ್ರಹ್ಮ ಅಂತ ಕೇಳ್ತೀವಿ. ನಿರಾಕಾರ ಬ್ರಹ್ಮ ಸಾಕಾರ ಬ್ರಹ್ಮ, ನಿರ್ಗುಣ ಬ್ರಹ್ಮ ಸಗುಣ ಬ್ರಹ್ಮ. ಹಾಗಾದ್ರೆ ದೇವರಿಗೆ ಗುಣಗಳನ್ನಾಗ್ಲಿ ಆಕಾರಗಳನ್ನಾಗ್ಲಿ ಕೊಡ್ತಕ್ಕಂಥವ್ರು ಯಾರು? ಮನುಷ್ಯರೇ ದೇವರಿಗೆ ಆಕಾರಗಳನ್ನ ಮತ್ತೆ ಗುಣಗಳನ್ನ ಕೊಡ್ತಕ್ಕಂಥವ್ರು. ಸರಿನಾ? ದೇವರಿಗೆ ರೂಪವನ್ನು ಕೊಟ್ರೆ ಅವನ ಜೊತೆಗೆ ಸಂಬಂಧ ಸ್ಥಾಪನೆ ಮಾಡ್ಕೊಳ್ಳೋದು ಸುಲಭ ಆಗತ್ತೆ ಅಂತ ನಾವೇ ರೂಪ ಕೊಡ್ತೀವಿ. ಆತನು ಎಲ್ಲಕ್ಕೂ ಮೇಲಿನ ಸ್ವರ್ಗದಲ್ಲಿ ಕುಳಿತುಕೊಂಡು ಎಲ್ಲರನ್ನೂ ದಯೆ ಮತ್ತು ನ್ಯಾಯದಾನ ಮಾಡುವನೆಂದು ತಿಳಿಯುತ್ತಾರೆ. ಈಗ ಸಾಕಾರ ಮಾಡಿದ್ಮೇಲೆ ಅವನು ಎಲ್ಲೋ ಒಂದ್ ಕಡೆ ಜಾಗ ಕೊಡ್ಬೇಕಲ್ಲ ಅವನು ಕೂತ್ಕೊಳ್ಳಿಕ್ಕೆ. ಅವನು ಸ್ವರ್ಗದಲ್ಲಿ ಇರ್ತಾನೆ, ಎಲ್ರಿಗೂ ನ್ಯಾಯ ಕೊಡ್ತಾನೆ, ದಯೆ ತೋರಿಸ್ತಾನೆ ಅಂತ ಹೇಳ್ತೀನಿ. ಇದು ನಾಲ್ಕನೇದು ಗುಣ ನೋಡಿ. ಚಿರಂತನ ಶಕ್ತಿ ಆಯ್ತು, ನಿರ್ಗುಣ ಅಥವಾ ನಿರಾಕಾರ ಬ್ರಹ್ಮನ ಆಯ್ತು, ಆಯ್ತಾ? ಅದಾದ್ಮೇಲೆ ಸಗುಣ ಬ್ರಹ್ಮ ಆಯ್ತು, ಈಗ ಸಾಕಾರ ಬ್ರಹ್ಮ ಆಯ್ತು. ಸಾಕಾರ ಬ್ರಹ್ಮ ಆದ್ಮೇಲೆ ಮುಂದಕ್ಕೆ ಹೋಗ್ತಾ ಇದೀವಿ. ಮತ್ತೆ ಕೆಲವರು ಆತನನ್ನು ಸರ್ವವ್ಯಾಪಿಯಾದ ವಿಶ್ವ ನಿಯಾಮಕ ಶಕ್ತಿ ಎಂದು ಬಗೆಯುವರು. ಸರ್ವವ್ಯಾಪಿಯಾದ ವಿಶ್ವ ನಿಯಾಮಕ ಶಕ್ತಿ. ಈ ರೀತಿ ನಾವು ಒಂದು ಬಗೆಯಾಗಿ ಕ್ರಮಶಃ ನಿರಾಕಾರ ದೃಷ್ಟಿಯಿಂದ ಸ್ಥೂಲತರವಾದ ಸಾಕಾರದ ಕಡೆಗೆ ಜಾರಿ ಬರುತ್ತಿರುವವು. ಧಾರ್ಮಿಕ ಗ್ರಂಥಗಳಲ್ಲಿ ಸಾಕಾರ ಮತ್ತು ನಿರಾಕಾರ ಇವೆರಡರ ಕಲ್ಪನೆಗಳು ಕುರಿತು ಸಾಕಷ್ಟು ಹೇಳಲಾಗಿದೆ. ಆದರೂ ಸಾಮಾನ್ಯವಾಗಿ ಗ್ರಹಿಸಲಾದ ಇವೆರಡೂ ಕಲ್ಪನೆಗಳು ತುಂಬಾ ದಿಗ್ಭ್ರಮೆಗೊಳಿಸುವಂತವರು. ನಿಜವಾಗಿಯೂ ದೇವರು ನಿರಾಕಾರನಾಗಲಿ ಸಾಕಾರನಾಗಲಿ ಇರದೆ ಇವೆರಡರ ಆಚೆ ಇದ್ದಾನೆ. ಅಂಡ್ಲೈನ್ ಮಾಡ್ಕೊಳ್ರಿ. ಭಗವಂತ ನಿರಾಕಾರನೂ ಅಲ್ಲ ಸಾಕಾರನೂ ಅಲ್ಲ, ಇದು ಎರಡರ ಆಚೆ ಇದ್ದಾನೆ. ಆತನನ್ನು ಸಾಕಾರನೆಂದು ತಿಳಿಯುವವರು
ಅಸೀಮನನ್ನು ನಾಮರೂಪಗಳಲ್ಲಿ ಸೀಮಿತಗೊಳಿಸುವರು. ನಾವು ಸಾಕಾರ ಅಂತ ಅನ್ಕೊಂಡ್ರೆ ಅವನು ಅಸೀಮವಾದವನು, ಅವನಿಗೆ ಸೀಮೆನೇ ಇಲ್ಲ. ಸೀಮೆನೇ ಇಲ್ದಿರ್ತಕ್ಕಂಥವನ್ನ ನಾವು ನಮ್ಮ ಆಕಾರದಲ್ಲಿ ಬಂಧನ ಮಾಡ್ತಾ ಇದ್ದೀವಿ. ನಾಮರೂಪಗಳಲ್ಲಿ ಸೀಮಿತಗೊಳಿಸುವರು. ಪರಿಣಾಮವಾಗಿ ಅವರು ಸಂಕುಚಿತ ಮನಸ್ಸನ್ನು ಬೆಳೆಸಿಕೊಂಡು ಕೊನೆಯವರೆಗೂ ಬಂಧನದಲ್ಲಿಯೇ ಉಳಿಯುವರು. ನಾವು ಆತನನ್ನು ನಿರಾಕಾರನೆಂದು ಭಾವಿಸಿದರೆ ಅದು ನಮ್ಮ ಮನಸ್ಸಿನಲ್ಲಿ ಸೃಷ್ಟಿ, ಸ್ಥಿತಿ, ಲಯ, ಕರ್ತೃವಿನ ಗುಣಗಳ ಎಲ್ಲೆಯನ್ನು ತರುತ್ತದೆ. ಅಂದ್ರೆ ಇಂಡೈರೆಕ್ಟ್ ಆಗಿ, ಡೈರೆಕ್ಟ್ ಆಗಲ್ಲ. ಅವನು ನಿರಾಕಾರ ಅಂತ ಅನ್ಕೊಂಡ್ರೆ ಸೃಷ್ಟಿ, ಸ್ಥಿತಿ, ಲಯ, ಶಕ್ತಿಯ ಒಂದು ಪರಿಕಲ್ಪನೆ ನಮ್ಮ ಮನಸ್ಸಿನಲ್ಲಿ ಬರುತ್ತೆ. ದೇವರು ಒಂದು ಬಲ ಅಥವಾ ಶಕ್ತಿ ಎಂಬ ಭಾವನೆಯೂ ಕೂಡ ಸೀಮಿತವಾದದ್ದು. ನಾವು ಮುಂದೆ ಅಸತ್ ಅಥವಾ ಶೂನ್ಯದ ಕಡೆಗೆ ಸಾಗುವುದು. ನೋಡಿ, ಇದು 6ನೇದು, ಅಸತ್ ಅಥವಾ ಶೂನ್ಯ. ಆದರೂ ನಾವು ಒಂದು ರೀತಿ ಸತ್ಯದಿಂದ ಸ್ವಲ್ಪ ಮಟ್ಟಿಗೆ ದೂರವಾಗಿಯೇ ಇರುವುದು. ಹಾಗಾದರೆ ಮತ್ತೇನು? ಶಬ್ದವು ಈಗ ಅಸಮರ್ಥವಾಗುವುದು. ಇವೆರಡೂ ಕಲ್ಪನೆಗಳಿಂದ ನಾವು ನಿಜವಾಗಿಯೂ ದೂರವಾದಾಗ ಮಾತ್ರ ಸರಿಯಾದ ದಾರಿಯನ್ನು ಹಿಡಿದಿರುವೆವೆಂದಷ್ಟೇ ಹೇಳಿದರೆ ಸಾಕು. ಎಲ್ಲಿವರೆಗೆ ನಾವು ಧರ್ಮದ ಕಟ್ಟಿನಲ್ಲಿ ಬಂಧಿತರಾಗಿರುವವೋ ಅಲ್ಲಿವರೆಗೆ ಧರ್ಮದ ದೇವರೇ ನಮ್ಮ ದೃಷ್ಟಿಯಲ್ಲಿ ಇರುವನು. ಹಾಗೂ ನಾವು ಒಂದಿಲ್ಲೊಂದು ಕಲ್ಪನಾ ಜಾಲದಲ್ಲಿ ಸಿಕ್ಕಿ ಬಿಡುವೆವು. ಧರ್ಮದ ದೇವತೆ ಇದ್ದಾಗ ನಾವು ಸಾಕಾರದ ಕಡೆಗೆ ನಮ್ಮ ಮನಸ್ಸಿನ ಕಲ್ಪನೆಯನ್ನು ಓಡಿಸ್ತೀವಿ, ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೊಳ್ತೀವಿ ಸಾಕಾರ ರೂಪನ್ನು. ಆವಾಗ ನಾವು ಆ ಬಂಧನದಲ್ಲೇ ಸಿಕ್ಕಾಕೊಂಡಿರ್ತೀವಿ. ನಾವು ಒಂದಿಲ್ಲೊಂದು ಕಲ್ಪನಾ ಜಾಲದಲ್ಲಿ ಸಿಕ್ಕಿ ಬಿಡುವೆವು. ಇವುಗಳಾಚೆ ನಾವು ಹೋದಾಗಲೇ ಅತ್ಯುಚ್ಚ ಆಧ್ಯಾತ್ಮಿಕ ಸಿದ್ಧಿಯು ಸಾಧ್ಯವಾಗುವುದು. ಇವುಗಳ ಆಚೆ ಹೋಗ್ಬೇಕು ಅಂತಂದ್ರೆ ನಾವು ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೊಳ್ಳೋದನ್ನ ನಿಲ್ಲಿಸ್ಬೇಕು. ಅದಕ್ಕೆ ಧ್ಯಾನ ಕೂತ್ಕೊಂಡಾಗ ನಾವೇನ್ ಹೇಳ್ತೀವಿ? ಏನನ್ನೂ ಕಲ್ಪನೆ ಮಾಡ್ಕೋಬೇಡಿ, ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳ್ತೀವಿ ಧ್ಯಾನದಲ್ಲಿ. ನಾವು ಮೂಲಕ್ಕೆ ಹೋಗ್ಬೇಕು ಅಂತಂದ್ರೆ ನಾವು ಎಲ್ಲಿವರೆಗೂ ಕಲ್ಪನೆಗಳನ್ನ ಮಾಡ್ಕೊಳ್ತಾ ಇರ್ತೀವೋ ಅಲ್ಲಿವರೆಗೂ ಮೂಲಕ್ಕೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಮೂಲಕ್ಕೆ ಹೋಗ್ಬೇಕು ಅಂತಂದ್ರೆ ಪ್ರಯತ್ನ ರಹಿತವಾಗಿ, ಕಲ್ಪನಾರಹಿತವಾಗಿ, ಯೋಚನಾರಹಿತವಾಗಿ ಇರ್ಲಿಕ್ಕೆ ಸಾಧ್ಯವಾದಾಗ ಮಾತ್ರ ನಾವು ಮೂಲದ ಕಡೆಗೆ ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ. ಇವೆಲ್ಲ ಒಮ್ಮೆಲೆ ಬರಲ್ಲ. ಪ್ರಯತ್ನರಹಿತವಾಗಿರೋದು ಒಮ್ಮೆಲೆ ಬರಲ್ಲ, ಯೋಚನಾರಹಿತವಾಗಿರೋದು ಒಮ್ಮೆಲೆ ಬರಲ್ಲ, ಕಲ್ಪನಾರಹಿತವಾಗಿರೋದು ಒಮ್ಮೆಲೆ ಬರಲ್ಲ. ಅದಕ್ಕೆ ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡ್ತಾ ಮಾಡ್ತಾ ಈ ಮೂರನ್ನ ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಆಗ ನಾವು ನಿಜವಾಗಿ ಮೂಲದ ಕಡೆಗೆ ಹೋಗ್ತಾ ಇದ್ದೀವಿ. ನಿಜವಾದ ಸಂಗತಿ ಎಂದರೆ ಧರ್ಮವು ಕೊನೆಗೊಂಡಲ್ಲಿ ಆಧ್ಯಾತ್ಮವು ಪ್ರಾರಂಭವಾಗುತ್ತದೆ. ಅದನ್ನ ಅಂಡರ್ಲೈನ್ ಮಾಡ್ಕೋಬೇಕು. ಧರ್ಮವು ಸ್ವಾತಂತ್ರ್ಯದ ಮಾರ್ಗದಲ್ಲಿ ಮುನ್ನಡೆಸಲು ಮಾನವನನ್ನು ಸಿದ್ಧಗೊಳಿಸುವ ಆರಂಭದ ಒಂದು ಮಜಲು ಮಾತ್ರ. ಧರ್ಮದ ಏನ್ ಕೆಲಸ? ಧರ್ಮ ಸ್ವಾತಂತ್ರ್ಯದ ಮಾರ್ಗದಲ್ಲಿ ಮನುಷ್ಯನನ್ನು ಮುನ್ನಡೆಸಲು ಆರಂಭದ ಒಂದು ಮಜಲು ಮಾತ್ರ. ಇದು ಕೇಳಬಹುದು, ಡ್ಯಾಶ್ ಮಜಲು, ಆರಂಭದ ಮಜಲು ಅಂತ ಕೇಳಬಹುದು. ಧರ್ಮ ಅಂತ ಬರೀಬೇಕು. ಆ ದಾರಿಯಲ್ಲಿ ಆತನು ಹೆಜ್ಜೆ ಇಟ್ಟಾಗ ಧರ್ಮದ ಮೇರೆಗಳನ್ನು ದಾಟಿ ಹೋಗುವುದು. ಧರ್ಮದ ಕೊನೆಯೇ, ಈ ಸೆಂಟೆನ್ಸ್ ಅಂಡರ್ಲೈನ್ ಮಾಡ್ಕೊಳ್ರಿ, ಧರ್ಮದ ಕೊನೆಯೇ ಆಧ್ಯಾತ್ಮದ ಆರಂಭ, ಆಧ್ಯಾತ್ಮದ ಕೊನೆಯೇ ಸತ್ಯದ ಆರಂಭ, ಸತ್ಯದ ಕೊನೆಯೇ ನಿಜವಾದ ಆನಂದ. ಅದು ಹೊರಟು ಹೋದಾಗ ನಾವು ಗುರಿಯನ್ನು ಮುಟ್ಟುವೆವು. ಇಲ್ಲಿ ಸತ್ಯ ಅನ್ನೋ ಬದಲಿಗೆ ಪರಮ ಪದ ಅಂತ ತಗೊಂಡ್ರೆ ಅದು ಬೆಟರ್ ಆಗುತ್ತೆ. ಸತ್ಯ ಅಂತಂದ್ರೆ ನಮಗೆ ಆಡ್ ಭಾಷೆನಲ್ಲಿ ಬರ್ತಕ್ಕಂಥ ಅರ್ಥ ಬೇರೆ ಇರುತ್ತೆ. ಇಲ್ಲಿ ರಿಯಾಲಿಟಿನ ಸತ್ಯ ಅಂತ ಅವ್ರು ಟ್ರಾನ್ಸ್ಲೇಟ್ ಮಾಡ್ತಾರೆ. ರಿಯಾಲಿಟಿನ ಸತ್ಯ ಅಂತ ಟ್ರಾನ್ಸ್ಲೇಟ್ ಮಾಡ್ತಾರೆ. ರಿಯಾಲಿಟಿನ ನಾವು ಪರಮಪದ ಅಥವಾ ಪರವಸ್ತು ಅಥವಾ ಪರತತ್ವ ಅಂತ ತಗೊಂಡಾಗ ಅದು ಹೆಚ್ಚು ಉಪಯುಕ್ತ ಆಗುತ್ತೆ. ಆದ್ರೆ ಇಲ್ಲಿ ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ಸತ್ಯ ಅಂತ ಟ್ರಾನ್ಸ್ಲೇಟ್ ಮಾಡ್ತಾರೆ. ಕನ್ನಡದಲ್ಲಿ ಸತ್ಯಕ್ಕೆ ಮತ್ತೊಂದು ಅರ್ಥ ಬರುತ್ತೆ. ಸೊ ಕೆಲವು ಸತಿ ಕನ್ಫ್ಯೂಸ್ ಆಗುತ್ತೆ. ಸೊ ಅಲ್ಲಿ ಸತ್ಯ ಅಂತಿರೋ ಕಡೆ ಬ್ರಾಕೆಟ್ ಅಲ್ಲಿ ಹಾಕೊಳ್ರಿ, ಪರಮಪದ, ಪರತತ್ವ ಅಂತ ಹಾಕೊಳ್ರಿ. ಅವಾಗ ನಿಮಗೆ ಸುಲಭ ಆಗುತ್ತೆ. ಅಥವಾ ಸತ್ಯ ವಸ್ತು ಅಂತ ಇಟ್ಕೊಳ್ರಿ ಅಂತ. ಬರೀ ಸತ್ಯ ಅಂತ ತಗೊಂಡಾಗ ಕೆಲವು ಸತಿ ನಮಗೆ ಅದರಿಂದ ತೊಡಕಾಗುತ್ತೆ, ಮನಸ್ಸಿನಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಇಂಗ್ಲಿಷ್ನಲ್ಲಿ ಕನ್ಫ್ಯೂಷನ್ ಆಗಲ್ಲ. ಇಂಗ್ಲಿಷ್ನಲ್ಲಿ ಕೊಟ್ಟಿರ್ತಕ್ಕಂಥ ಪದ ರಿಯಾಲಿಟಿ. ಇಂಗ್ಲಿಷ್ನಲ್ಲಿ ಟ್ರೂತ್ ಅಂತ ಉಪಯೋಗಿಸಿಲ್ಲ. ಇಂಗ್ಲಿಷ್ನಲ್ಲಿ ಟ್ರೂತ್ ಅಂತ ಉಪಯೋಗಿಸಿದ್ರೆ ಕನ್ನಡದಲ್ಲಿ ಸತ್ಯ ಅಂತ ಹೇಳಿದ್ರೆ ಸರಿಯಾಗಿರೋದು. ಅಲ್ಲೇನಾಗಿದೆ, ಇಂಗ್ಲಿಷ್ನಲ್ಲಿ ರಿಯಾಲಿಟಿ ಅಂತ ಉಪಯೋಗಿಸಿದ್ದಾರೆ. ಕನ್ನಡದಲ್ಲಿ ಏನಾಗುತ್ತೆ, ಆ ರಿಯಾಲಿಟಿನ ನಾವು ಸತ್ಯ ಅಂತ ಟ್ರಾನ್ಸ್ಲೇಟ್ ಮಾಡಿದಾಗ, ಭಾಷಾಂತರ ಮಾಡಿದಾಗ ಅದು ನಮಗೆ ಮನಸ್ಸಿನಲ್ಲಿ ಗೊಂದಲ ಉಂಟು ಮಾಡುತ್ತೆ. ಸತ್ಯ ಅಂತ ಹಾಕೊಂಡ್ಮೇಲೆ ಬ್ರಾಕೆಟ್ ನಲ್ಲಿ ನೀವು ಪರಮಪದ ಅಥವಾ ಪರತತ್ವ ಅಂತ ಹಾಕೊಂಡ್ರೆ ಅವಾಗ ನಿಮಗೆ ಸರಿ ಹೋಗುತ್ತೆ. ಸರಿ. ಆಧ್ಯಾತ್ಮದ ಕೊನೆಯೇ ಸತ್ಯ ಅಥವಾ ಬ್ರಾಕೆಟ್ ಅಲ್ಲಿ ಪರತತ್ವ ಅಥವಾ ಪರಮಪದದ ಆರಂಭ, ಪರತತ್ವ ಅಥವಾ ಪರಮಪದದ ಕೊನೆಯೇ ನಿಜವಾದಂತ ಆನಂದ. ಅದು ಹೊರಟು ಹೋದಾಗ ನಾವು ಗುರಿಯನ್ನು ಮುಟ್ಟಬೇಕು.
ಅದೇ ಶಬ್ದಗಳಿಗೆ ನಿಲುಕದ ಅತ್ಯುನ್ನತ ಗುರಿಯಾಗಿದೆ. ಈಗ ನಾವು ಹೋಗ್ತಾ ಇರೋದು ಆ ಗುರಿಯೆಡೆಗೆ ನಾವು ಹೋಗ್ತಾ ಇದ್ದೀವಿ. ಸರಿನಾ? ಇಲ್ಲಿಗೆ ನಿಲ್ಸೋಣಂತೆ. ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬೇಕು. ಇದು ನಿಮಗೆ ಸಾಮಾನ್ಯವಾಗಿ ಪ್ರಶ್ನೆ ಬರುತ್ತೆ. ಇದು ಈ ಏನಿದೆಯಲ್ಲ, ಧರ್ಮದ ಕೊನೆಯೇ ಆಧ್ಯಾತ್ಮದ ಆರಂಭ, ಆಧ್ಯಾತ್ಮದ ಕೊನೆಯೇ ಸತ್ಯ ಅಥವಾ ಪರತತ್ವದ ಆರಂಭ, ಪರತತ್ವದ ಕೊನೆಯೇ ಅದು ನಿಜವಾದಂತ ಆನಂದದ ಆರಂಭ. ಅದು ಹೊರಟು ಹೋದಾಗ ನಾವು ಹೋಗ್ತೀವಿ, ನಮ್ಮ ಗುರಿಯನ್ನು ಮುಟ್ಟಿದ್ದೀವಿ ಅಂತ. ಹೇಳ್ರಿ ಮಂಜುನಾಥ್. ಬ್ರದರ್, ಇದು ಸತ್ಯನೇ ಚೆನ್ನಾಗಿದೆ ಬ್ರದರ್. ರಿಯಲೈಟಿ ಪರಮಪದ ಪರತತ್ವ ಅಂದ್ರೆ ಸ್ವಲ್ಪ ಬೇರೆ ಅರ್ಥ ಬರುತ್ತೆ. ಸತ್ಯದ ಆರಂಭ ಅದೇ ಚೆನ್ನಾಗಿದೆ. ನೀವು ಸತ್ಯನೇ ಆರಂಭ ನಿಮಗೆ ಸರಿ ಇದೆ ಅಂತ ಅನಿಸಿದ್ರೆ ಇಟ್ಕೊಳ್ರಿ. ಸತ್ಯಕ್ಕೆ ಎರಡು ಮೀನಿಂಗ್ ಇದೆ, ಅದನ್ನ ಮರಿಬೇಡ್ರಿ. ಅದನ್ನ ನಾವು ಸರಿ. ಮುಂದೆ ಓದ್ತೀವಿ. ಸತ್ಯವನ್ನು ದಾಟಿ ಹೋಗ್ಬೇಕು ಅಂತ ನಾವು ಮುಂದೆ ಓದ್ತೀವಿ. ಅದನ್ನು ಇನ್ನೊಂದು ಕಡೆ ಬರ್ತದೆ, ಇದೇ ಸರಿ. ಪುಸ್ತಕದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಅದನ್ನು. ನಾವು ಟ್ರೂತ್ ಅಂತ ತಗೊಂಡ್ರೆ, ನೀವು ಇಂಗ್ಲಿಷ್ ನಲ್ಲಿ ರಿಯಾಲಿಟಿಗೆ ನೀವು ಸತ್ಯ ಅಂತ ಹೇಳ್ತೀರಾ, ಟ್ರೂತ್ಗೆ ಸತ್ಯ ಅಂತ ಹೇಳ್ತೀರಾ? ಎರಡು ಒಂದೇ ಅರ್ಥ ಬರುತ್ತೆ ಬ್ರದರ್, ಎರಡು ರಿಯಾಲಿಟಿ ಒಂದೇ ಅರ್ಥ ಮತ್ತೆ. ಅಲ್ಲ. ಆಧ್ಯಾತ್ಮದಲ್ಲಿ ಎರಡು ಒಂದೇ ಅರ್ಥ ಅಲ್ಲ. ಹಾ. ಅದಕ್ಕೋಸ್ಕರ ಇಷ್ಟು ಬಿಡಿಸಿ ಬಿಡಿಸಿ ಹೇಳ್ತಿರೋದು. ಎರಡು ಒಂದೇ ಆಗಿದ್ರೆ ಇಷ್ಟೊಂದಲ್ಲಿ ಯಾಕೆ ತಲೆ ಕೆಡಿಸ್ಕೋಬೇಕಿತ್ತು? ಹ್ಮ್. ಎರಡು ಒಂದೇ ಅಲ್ಲ. ನಾವು ಸತ್ಯವನ್ನು ದಾಟಿ ಹೋಗ್ಬೇಕು ಅಂತ ಬರೀತಾರೆ. ವಿ ಹ್ಯಾವ್ ಟು ಕ್ರಾಸ್ ಟ್ರೂತ್. ಟ್ರೂತ್. ಟ್ರೂತ್ ಅನ್ನೋದು ಪ್ರಜ್ಞೆಯ ಪರಿಧಿನಲ್ಲೇ ಇದೆ, ಪ್ರಜ್ಞೆಯಲ್ಲೇ ಇದೆ ಸತ್ಯ ಅನ್ನೋದು. ನಾವು ಪ್ರಜ್ಞೆಯನ್ನು ದಾಟಿ ಹೋಗ್ಬೇಕು. ನಾವು ಮೂಲಕ್ಕೆ ಹೋಗ್ಬೇಕಾದ್ರೆ, ನಾವು ಮೂಲಕ್ಕೆ ಸರಿ. ಹೋಗ್ಬೇಕಾದ್ರೆ ಪ್ರಜ್ಞೆಯನ್ನು ದಾಟಬೇಕಾದ್ರೆ ಸತ್ಯವನ್ನು ದಾಟಿ ಹೋಗ್ತೀವಿ. ಯಾಕೆಂದ್ರೆ ಸತ್ಯ ಅನ್ನೋದು ಟ್ರೂತ್ ಅರ್ಥದಲ್ಲಿ ತಗೊಂಡಾಗ ಪ್ರಜ್ಞೆಯ ಪರಿಧಿಯಲ್ಲೇ ಇರುತ್ತೆ. ಸರಿ ಬ್ರದರ್, ಆಯ್ತು. ಆ ದೃಷ್ಟಿಕೋನದಲ್ಲಿ ಇದೇ ಪುಸ್ತಕದಲ್ಲಿ ಬರುತ್ತೆ ಮುಂದಕ್ಕೆ. ಹಾಗಾಗಿ ನಾನು ನಿಮ್ಗೆ ಅದನ್ನೇ ಹೇಳಿದಷ್ಟೇ. ಬ್ರಾಕೆಟ್ ಅಲ್ಲಿ ಹಾಕೊಳ್ರಿ. ಅಂದ್ರೆ ಸರಿ. ಕನ್ನಡದಲ್ಲಿ ಏನಾಗುತ್ತೆ, ಎಷ್ಟೋ ಸತಿ ಒಂದೇ ಪದಕ್ಕೆ ಹಲವಾರು ಅರ್ಥಗಳಿರುತ್ತೆ. ಹಾ. ನಾವು ಯಾವ ಅರ್ಥದಲ್ಲಿ ತಗೊಳ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಆಯ್ತು. ಸರಿನಾ? ಮುಂದೆ ಬರುತ್ತದೆ, ನಾವು ಸತ್ತನ್ನು ದಾಟಿ ಹೋಗ್ಬೇಕು, ನಾವು ಸತ್ಯವನ್ನು ದಾಟಿ ಹೋಗ್ಬೇಕು, ನಾವು ಸಚ್ಚಿದಾನಂದವನ್ನು ದಾಟಿ ಹೋಗ್ಬೇಕು. ಎಲ್ಲ ಸತ್ತಿಂದಲೇ ಬರುತ್ತೆ. ಸತ್ತನ್ನು ದಾಟಬೇಕು ಅಂದ್ರೆ ಸತ್ವಗುಣನ ದಾಟಬೇಕು, ನಾವು ಸತ್ಯವನ್ನು ದಾಟಬೇಕು, ನಾವು ಸಚ್ಚಿದಾನಂದವನ್ನು ದಾಟಬೇಕು. ಈ ಮೂರನ್ನು ದಾಟಿದ ಮೇಲೇನೆ ನಾವು ಕೇಂದ್ರ ಮಂಡಲ ಎಂಟರ್ ಆಗುತ್ತೆ. ಇಲ್ಲದೆ ನಾವು ಕೇಂದ್ರ ಮಂಡಲ ಎಂಟರ್ ಆಗ್ಲಿಕ್ಕೆ ಆಗದೇ ಇಲ್ಲ. ಈಗ ನಾವು ಸತ್ಯನೇ ಹೈಯೆಸ್ಟ್. ಈಗ ಸತ್ಯ ಹರಿಶ್ಚಂದ್ರನ್ ಕತೆ ಕೇಳ್ತೀವಿ. ಸತ್ಯ ಹರಿಶ್ಚಂದ್ರ ಸತ್ಯನೇ ಹೈಯೆಸ್ಟ್ ಅಂತ ಇಟ್ಕೊಂಡಿದ್ರು ಜೀವನದಲ್ಲಿ. ಅವರ ಆಧ್ಯಾತ್ಮಿಕ ಸ್ಥಿತಿಯನ್ನು ನೋಡಿದಾಗ ನಿಮಗೆ ಅದರದ ಅನುಭವ ಬರುತ್ತೆ. ಸತ್ಯವನ್ನೇ ನಾವು ನಮ್ಮ ಗುರಿಯನ್ನಾಗಿ ಇಟ್ಕೊಂಡಾಗ ಎಲ್ಲಿವರೆಗೂ ತಲುಪಲಿಕ್ಕೆ ಸಾಧ್ಯ? ಅದು ಸತ್ಯ ಎಲ್ಲಿವರೆಗೂ ಇರ್ಲಿಕ್ಕೆ ಸಾಧ್ಯ ಇದೆ ಅಲ್ಲಿವರೆಗೂ ನಾವು ತಲುಪಲಿಕ್ಕೆ ಸಾಧ್ಯ ಅಷ್ಟೇ. ಹೌದು, ಸೀಮಿತವಾಗಿರುತ್ತೆ. ಸೀಮಿತವಾಗಿರುತ್ತೆ. ಪ್ರಜ್ಞೆಯ ಪರಿಧಿ ಒಳಗಡೆ ಇರುತ್ತೆ, ಪ್ರಜ್ಞೆ ಬೌಂಡ್ರಿ ಒಳಗಡೆ ಇರುತ್ತೆ. ಆ ಪ್ರಜ್ಞೆ ಬೌಂಡ್ರಿ ಒಳಗಡೆ ಹೈಯೆಸ್ಟ್ ಹೋಗ್ಬೋದು, ಅದನ್ನ ದಾಟಿ ಹೋಗ್ಲಿಕ್ಕೆ ಆಗಲ್ಲ. ಸರಿನಾ? ಸರಿ ಬ್ರದರ್. ಸೊ ಅದಕ್ಕೆ ನಾನು ನಿಮ್ಗೆ ಕನ್ಫ್ಯೂಷನ್ ಆಗ್ಬಾರ್ದು ಅಂತ ಹೇಳಿ, ಅರ್ಥ ನಿಮಗೆ ಸ್ಪಷ್ಟವಾಗ್ಲಿ ಅಂತ ಹೇಳಿ ಬ್ರಾಕೆಟ್ ಅಲ್ಲಿ ಹಾಕೊಳ್ಳಿ ಅಂತ ಹೇಳಿ. ನಾನು ನಿಮ್ಗೆ ಚೇಂಜ್ ಮಾಡಿ ಅಂತ ಹೇಳಿಲ್ಲ. ಬ್ರಾಕೆಟ್ ಅಲ್ಲಿ ಹಾಕೊಳ್ರಿ, ಆಗ ನಿಮ್ಗೆ ಅರ್ಥ ಗೊತ್ತಿರುತ್ತೆ ಅಂತ ಹೇಳಿದೆ ಅಷ್ಟೇ. ಈ ತರ ಆಧ್ಯಾತ್ಮದಲ್ಲಿ ಎಷ್ಟೋ ಕಡೆ ಒಂದೇ ಪದಕ್ಕೆ ಬೇರೆ ಬೇರೆ ಅರ್ಥಗಳಲ್ಲಿ ಮಾತಾಡ್ತಾರೆ. ಆತ್ಮ ಪದಕ್ಕೆ ಹಲವಾರು ವ್ಯಾಖ್ಯಾನಗಳು ಕೊಡಲಾಗುತ್ತೆ. ಚಿತ್ ಅನ್ನೋ ಪದಕ್ಕೆ ಹಲವಾರು ಅರ್ಥಗಳು ಬರುತ್ತೆ ಬೇರೆ ಬೇರೆ ಸ್ತರಗಳಲ್ಲಿ. ಬ್ರಹ್ಮನ್ ಅನ್ನೋ ಪದಕ್ಕೆ ಬೇರೆ ಬೇರೆ ಅರ್ಥಗಳು ಬರುತ್ತೆ. ಸರಿನಾ? ಸರಿ. ಸೊ ಹಾಗಾಗಿ ನಾವು ಯಾವುದೇ ಆಧ್ಯಾತ್ಮದಲ್ಲಿ ಕೆಲವು ಪದಗಳನ್ನ ಉಪಯೋಗಿಸಿದಾಗ ಯಾವ ಅರ್ಥದಲ್ಲಿ ಉಪಯೋಗಿಸ್ತಿದ್ದಾರೆ ಅನ್ನೋದನ್ನ ಸರಿಯಾಗಿ ಇಟ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ ಹೃದಯ ಅನ್ನೋ ಪದ ಬರುತ್ತೆ. ಹೃದಯ ಅನ್ನೋ ಪದ ಹೃದಯದ ಬಿಂದು ಅಂತ ಹೇಳ್ತೀವಿ, ಹೃದಯ ಚಕ್ರ ಅಂತ ಮಾತಾಡ್ತೀವಿ, ಹೃದಯ ಕ್ಷೇತ್ರ ಅಂತ ಮಾತಾಡ್ತೀವಿ, ದೈಹಿಕ ಹೃದಯ ಅಂತ ಮಾತಾಡ್ತೀವಿ, ಆಧ್ಯಾತ್ಮಿಕ ಹೃದಯ ಅಂತ ಮಾತಾಡ್ತೀವಿ, ಫಸ್ಟ್ ಹಾರ್ಟ್ ಸೆಕೆಂಡ್ ಹಾರ್ಟ್ ಅಂತ ಮಾತಾಡ್ತೀವಿ. ಮೊದಲನೇ ಹೃದಯ, ಎರಡನೇ ಹೃದಯ, ಕಾಲಿನಲ್ಲಿ ಇರತಕ್ಕಂಥ ಸ್ನಾಯುಗಳಿದೆಯಲ್ಲ, ಕಾಲಿನಲ್ಲಿ ಇರತಕ್ಕಂಥ ಸ್ನಾಯುಗಳಿಗೆ ನಾವು ನಮ್ಮ ಮಂಡಿ ಏನಿದೆ, ಮಂಡಿ ಕೆಳಗಡೆ ಇರತಕ್ಕಂಥ ಸ್ನಾಯುಗಳಿಗೆ ನಾವು ಎರಡನೇ ಹೃದಯ ಅಂತ ಕರಿತೀವಿ. ಅಲ್ಲೊಂದು ಹೃದಯ ಇರುತ್ತೆ, ಅಲ್ಲಿ ಹಾರ್ಟ್ ಬೀಟ್ ಆಗುತ್ತೆ ಅಂತಾರೆ ಬ್ರದರ್. ಅಲ್ಲಿ ಹಾರ್ಟ್ ಬೀಟ್ ಏನಾಗಲ್ಲ, ಅಲ್ಲಿ ಒಂದು ಹೃದಯ ಇರುತ್ತೆ. ಆ ಹೃದಯ ಇದೆ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ, ಆ ಸ್ನಾಯುಗಳು ಏನ್ ಮಾಡುತ್ತೆ, ರಕ್ತನ ಕೆಳಗಡೆಯಿಂದ ಮೇಲ್ಗಡೆ ಕಳಿಸ್ಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಈ ಹೃದಯ ಬೀಟ್ ಮಾಡಿದ್ರೆ
ರಕ್ತನ ಎಲ್ಲಾ ಕಡೆಗೆ ಚಲನೆ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ. ಕೆಳಗಡೆ ಇರ್ತಕ್ಕಂಥ ಸ್ನಾಯುಗಳು ಏನ್ ಮಾಡುತ್ತೆ, ಅದು ಅದು ಕಾಂಟ್ರಾಕ್ಟ್ ಆಗ್ತಾ ಆಗ್ತಾ ಅದೇನ್ ಹಾ, ಮಾಡುತ್ತೆ, ರಕ್ತನ ಮೇಲ್ಗಡೆಗೆ ಕಳಿಸುತ್ತೆ. ಹಾ, ಹಾಗಾಗಿ ಅದು ಅಲ್ಲೂ ಕೂಡ ಕಾಂಟ್ರಾಕ್ಟ್ ಆಗ್ತಕ್ಕಂಥ ಒಂದು ಗುಣ ಅದಕ್ಕೆ ಇರೋದ್ರಿಂದ ನಾವು ಅದನ್ನ ಎರಡನೇ ಹೃದಯ ಅಂತ ಕರಿತೀವಿ. ಹಾ. ಅದು ಬೀಟ್ ಆಗಲ್ಲ, ಸರಿನಾ? ಹಾಗಾದ್ರೆ ಸರಿ ಅದು ಸರ್. ಬೀಟ್ ಆಗೋಂಗಿದ್ರೆ ನೀವು ಡಾಕ್ಟರ್ ಹತ್ರ ಹೋದ್ರೆ ಅವ್ರು ಸ್ಟೆಥಾಸ್ಕೋಪ್ ಇಟ್ಬಿಟ್ಟು ನೀವು ಹೃದಯದ ಮೇಲೆ ಎರಡು ಸ್ಟೆಥಾಸ್ಕೋಪ್ ಇಡೋ ಬದಲಿಗೆ ಕಾಲ್ ಮೇಲೆ ಸ್ಟೆಥಾಸ್ಕೋಪ್ ಇಡಬೇಕಿತ್ತು, ಅಲ್ಲಿ ಅಲ್ವಾ? ಸರಿ ಬ್ರದರ್. ಆಯ್ತು, ನೋ ಪ್ರಾಬ್ಲಮ್. ಇನ್ನೇನು ಪ್ರಶ್ನೆ ಇದೆಯಾ? ಆಯ್ತು, ಶಿವರಾಜ್ ಅವ್ರು ಹೇಳ್ರಿ. ನಮಸ್ತೆ ಬ್ರದರ್. ಒಂದು ನಿಮಿಷ ಇರಿ ಸರಳ ಅವರು, ಹೇಳಿ. ಬ್ರದರ್ ನಮಸ್ಕಾರ ಬ್ರದರ್. ಜೋರಾಗಿ ಮಾತಾಡ್ಬೇಕು, ಕೇಳಿಸ್ತಾ ಇಲ್ಲ. ದೇವರು ಕೇಳಿಸ್ತಾ ಇಲ್ವಾ ಬ್ರದರ್? ದೇವರು ನಿರಾಕಾರನಾಗಲಿ ಅಥವಾ ಸಾಕಾರನಾಗಲಿ ಅವು ಎರಡರೂ ಆಚೆಗಿದ್ದಾನೆ ಅಂತ ಬರ್ತಾ ಇದೆ ಅಲ್ವಾ? ಇದ್ರ ಬಗ್ಗೆ ಸ್ವಲ್ಪ ತಿಳಿಸಿ ಹೇಳ್ಬೋದಾ? ನೀವು ದೇವರ ಮನಸ್ಸಿನಲ್ಲಿ ನಿರಾಕಾರದ ಕಲ್ಪನೆ ಇಟ್ಕೊಂಡ್ರು, ಆ ಭಾವನೆ ಇಟ್ಕೊಂಡ್ರು ಕೂಡ ನೀವು ಮೂಲಕ್ಕೆ ಹೋಗಿ ಮುಟ್ಲಿಕ್ಕೆ ಆಗಲ್ಲ. ದೇವರ ಒಂದು ಪರಿಕಲ್ಪನೆ ನಿಮ್ಮ ಮನಸ್ಸಿನಲ್ಲಿ ಸಾಕಾರ ರೂಪದಲ್ಲಿ ಇಟ್ಕೊಂಡ್ರು ಕೂಡ ನೀವು ಮೂಲವನ್ನು ಮುಟ್ಲಿಕ್ಕೆ ಆಗಲ್ಲ. ಈ ಎರಡೂ ಭಾವನೆಗಳನ್ನ ಬಿಟ್ಟಾಗ ಏನ್ ಬರುತ್ತಲ್ವಾ, ಅದು ದೇವರ ನಿಜವಾದಂತ ಸ್ವರೂಪ ಅಂತ ಹೇಳ್ತಾ ಇದ್ದಾರೆ. ಆ ಸ್ವರೂಪ ಅಂತ ಪದ ಹೇಳ್ತೀವಿ ಅಷ್ಟೇನೆ, ಅದಕ್ಕೆ ರೂಪ ಇಲ್ಲ. ಆದ್ರೆ ಸಾಕಾರ ಮತ್ತು ನಿರಾಕಾರ ಇವೆರಡರ ಅರಿವನ್ನು ದಾಟಿ ಹೋಗ್ಬೇಕು. ಇವೆರಡರ ಅರಿವನ್ನು ದಾಟಿ ಹೋದಾಗ ಏನ್ ಸಿಗುತ್ತೋ ಅದು. ಹಾಗಾಗಿ ಅದನ್ನ ಪದಗಳಲ್ಲಿ ಉಲ್ಲೇಖ ಮಾಡ್ಲಿಕ್ಕೆ ಆಗಲ್ಲ ಅಂತ ವೇದಗಳು ಹೇಳುತ್ತೆ. ಅದಕ್ಕೆ ವೇದಗಳು ಏನ್ ಹೇಳುತ್ತೆ, ನೇತಿ 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 ಅಂತ ಹೇಳ್ತಾ ಇರುತ್ತೆ, ಇದಲ್ಲ 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 ಅಂತ. ಮನುಷ್ಯನ ಮನಸ್ಸಿನಲ್ಲಿ ಕಲ್ಪನೆಗೆ ನಿಲ್ಲತಕ್ಕಂಥ ಯಾವ ವಸ್ತುನೂ ದೇವರಲ್ಲ. ಮನುಷ್ಯನ ಮನಸ್ಸಿನಲ್ಲಿ ಕಲ್ಪನೆಗೆ ನಿಲ್ಲುತ್ತಕ್ಕಂಥ ಯಾವ ವಸ್ತುನೂ ದೇವರಲ್ಲ. ಎಲ್ಲ ಕಲ್ಪನೆಗಳನ್ನ ಮೀರಿರ್ತಕ್ಕಂಥದ್ದು ಯಾವ ವಸ್ತು ಇದೆ ಅದನ್ನ ನಾವು ದೇವರು ಅಂತ ಕರಿತೀವಿ. ಇಲ್ಲಿ ವಸ್ತು ಅನ್ನೋದು ಕೂಡ ಬೇರೆ ಪದ ಇಲ್ಲ ಅಂತ ಹೇಳಿ ಉಪಯೋಗಿಸ್ತಾ ಇದೀವಿ ಅಷ್ಟೇ. ಅದನ್ನ ವಸ್ತು ಅಂತಾನೂ ಕರೀಲಿಕ್ಕೆ ಆಗಲ್ಲ, ಯಾಕೆಂದ್ರೆ ಅದು ಬೇರೆ ಯಾವುದೇ ವಸ್ತುವಿಗೆ ಸಮನಾಗಿಲ್ಲ. ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮ ಸ್ತರದಲ್ಲಿ ಇರ್ತಕ್ಕಂಥ ಒಂದು ವಸ್ತು ಅಂತ ಇಟ್ಕೊಳ್ರಿ. ಆ ವಸ್ತು ಅನ್ನೋ ಪದ ಕೂಡ ಆ ಸೂಕ್ಷ್ಮಾತಿ ಸೂಕ್ಷ್ಮದ ಸ್ತರಕ್ಕೆ ಅದು ಭಾರ ಮಾಡುತ್ತದೆ. ಬಟ್ ಬೇರೆ ಪದ ಇಲ್ಲ ಅಂತ ಹೇಳಿ ಒಂದು ಪದಗಳ ಒಂದು ಗುಚ್ಛ ನಮ್ಗೆ ಅದ್ರ ವಿವರಣೆ ಮಾಡ್ಲಿಕ್ಕೆ ಇಲ್ಲ ಅಂತ ಹೇಳಿ ಆ ವಸ್ತು ಅನ್ನೋ ಪದ ಉಪಯೋಗಿಸ್ತಾ ಇದೀವಿ ಅಷ್ಟೇ. ಇನ್ನೊಂದು ಏನ್ ಹೇಳ್ಬೋದು ಅಂದ್ರೆ, ಭಗವಂತ ಅಂತ ಹೇಳಿದ್ರೆ ಸೂಕ್ಷ್ಮಾತಿ ಸೂಕ್ಷ್ಮ ಸ್ತರದಲ್ಲಿ ಇರ್ತಕ್ಕಂಥ ಒಂದು ಸ್ಥಿತಿ ಅಂತ ಹೇಳ್ಬೋದು. ಅದು ವಸ್ತು ಅಲ್ಲ, ಆದ್ರೆ ಅದೊಂದು ಸ್ಥಿತಿ ಅಂತ ಹೇಳ್ಬೋದು. ಆ ಸ್ಥಿತಿ ನಾವು ಗಳಿಸ್ಕೊಳ್ಳಿಕ್ಕೆ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಸೂಕ್ಷ್ಮಾತಿ ಸೂಕ್ಷ್ಮ ಸ್ಥಿತಿಯನ್ನು ಗಳಿಸ್ಕೊಳ್ಳಿಕ್ಕೆ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಹಾಗಾದ್ರೆ ನಾವು ಧ್ಯಾನದಲ್ಲಿ ಪ್ರಗತಿ ಆಗ್ತಾ ಇದೀವಿ ಅಂತಂದ್ರೆ ಸೂಕ್ಷ್ಮಾತಿ ಸೂಕ್ಷ್ಮ ಸ್ಥಿತಿ ಎಡೆಗೆ ನಾವು ಪ್ರಯಾಣ ಬೆಳೆಸ್ತಾ ಇದ್ರೆ, ನೆನ್ನೆಗಿಂತ ಇವತ್ತು ನನ್ನ ಹೃದಯದ ಸ್ಥಿತಿ ಸೂಕ್ಷ್ಮವಾಗಿದೆ, ಇವತ್ತಿಗಿಂತ ನಾಳೆ ಹೃದಯದ ಸ್ಥಿತಿ ಸೂಕ್ಷ್ಮವಾಗಿದೆ ಅಂದ್ರೆ ನಾವು ಆಧ್ಯಾತ್ಮಿಕವಾಗಿ ಬೆಳೀತಾ ಇದ್ದೀವಿ, ಭಗವಂತನೆಡೆಗೆ ಹೋಗ್ತಾ ಇದ್ದೀವಿ ಅಂತ. ನೆನ್ನೆಗಿಂತ ಇವತ್ತು ನಮ್ಮ ಸ್ಥಿತಿ ಸ್ಥೂಲವಾಗಿದೆ ಅಂತಂದ್ರೆ ನಾವು ವಿಮುಖವಾಗಿ ಹೋಗಿದ್ವಿ ಅಂತ. ಸರಿ, ಅಂದ್ರೆ ನೀವು ಯಾವುದೇ ಕಲ್ಪನೆ ಇಟ್ಕೊಳ್ಳಿಕ್ ಆಗಲ್ಲ. ಭಗವಂತ ನಿರಾಕಾರ ಅಂತಾನೂ ಇಟ್ಕೊಳ್ಳಿಕ್ ಆಗಲ್ಲ, ಹಂಗ್ ಮಾಡಿದ್ರು ನೀವು ಮೂಲಕ್ಕೆ ಹೋಗಲ್ಲ. ಭಗವಂತ ಸಾಕಾರ ಅಂತಾನೂ ಇಟ್ಕೊಳ್ಳಿಕ್ ಆಗಲ್ಲ, ಹಂಗ್ ಮಾಡಿದ್ರು ಮೂಲಕ್ಕೆ ಹೋಗಲ್ಲ. ಎರಡನ್ನು ಬಿಟ್ಟಾಗ ನೀವು ಮೂಲಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಆ ವಾಕ್ಯದ ಅರ್ಥ. ಈಗ ಮಗುಗೆ ಒಂದ್ ಸಣ್ಣ ಮಗು ತಗೊಳ್ರಿ, ಈಗ ತಾನು ಹುಟ್ಟಿರ್ತಕ್ಕಂಥ ಮಗುಗೆ ಭಗವಂತನ ಯಾವ ಕಲ್ಪನೆ ಇದೆ? ಭಗವಂತ ನಿರಾಕಾರ ಅಂತ ಮಗು ಏನಾರು ಅನ್ನುತ್ತಾ? ಭಗವಂತ ಸಾಕಾರ ಅಂತ ಮಗು ಏನಾರು ಅನ್ನುತ್ತಾ? ಭಗವಂತ ಮಗುಗೆ ನಿರಾಕಾರದ ಕಲ್ಪನೆನೂ ಇಲ್ಲ, ಸಾಕಾರದ ಕಲ್ಪನೆಯೂ ಇಲ್ಲ. ಮಗು ಎಷ್ಟು ದೈವಿಮಯವಾಗಿರುತ್ತೆ ಅಂದ್ರೆ, ಮಗು ಮನೆಗೆ ಬಂದವರೆಲ್ಲರೂ ಕೂಡ ಮಗುನ್ ನೋಡ್ಲಿಕ್ಕೆ ಹೋಗ್ತಾರೆ, ಅಪ್ಪ ಅಮ್ಮನ್ ನೋಡ್ಲಿಕ್ಕೆ ಯಾರು ಬರಲ್ಲ ಮನೆಗೆ. ಹೌದೋ ಇಲ್ಲ? ಹೊಸ ಮಗು ಹುಟ್ಟಿತು ಅಂತಂದ್ರೆ ಯಾರು ಮನೇಲಾದ್ರು ಅವ್ರು ಮನೆಗೆ ಹೋಗಿದ ತಕ್ಷಣ ಅಪ್ಪ ಅಮ್ಮನ್ ನೋಡ್ತೀರೋ ಫಸ್ಟ್ ಮಗುನ್ ನೋಡ್ತೀರಾ? ಯಾರು ನೋಡ್ತೀರಾ? ಹೆಚ್ಚಿನ ಗಮನ ಮಗುವಿನ ಕಡೆ ಇರುತ್ತೆ. ಹೋದವರೆಲ್ಲ ಮಗು ಎಲ್ಲಿದೆ ಅಂತ ನೋಡ್ಲಿಕ್ಕೆ ಹೋಗಿರ್ತಾರೆ. ಅಪ್ಪ ಅಮ್ಮನ್ ನೋಡಿರ್ತಾರಲ್ಲ ಅಷ್ಟು ವರ್ಷ, ಅಪ್ಪ ಅಮ್ಮನ್ ನೋಡ್ಲಿಕ್ಕೆ ಯಾರು ಹೋಗಲ್ಲ, ಮಗುವನ್ ನೋಡ್ಲಿಕ್ಕೆ ಹೋಗ್ತಾರೆ. ಮಗು ಎಷ್ಟು ಮಟ್ಟಿಗೆ ಇರುತ್ತೆ ಅಂತಂದ್ರೆ ಭಗವಂತನ ಯಾವ ಕಲ್ಪನೆನೂ ಇಲ್ಲ, ಆದ್ರೆ ಭಗವತ್ ಸ್ವರೂಪ ಮಗು ದೇವರ ಸ್ವರೂಪ ಅಂತ ಹೇಳ್ತೀವಿ. ಮಗು ಮನೆಯ ನಂದಾದೀಪ ಅಂತ ಹೇಳ್ತೀವಿ ಕನ್ನಡದಲ್ಲಿ, ಕೇಳಿದಿರಾ? ಮಗು ಮನೆಯ ನಂದಾದೀಪ.
ಮಗು ಭಗವತ್ ಸ್ವರೂಪ. ಯಾಕಂತಂದ್ರೆ ಮಗುಗೆ ಯಾವುದೇ ರೀತಿಯಾದಂತ ಕಲ್ಪನೆ ಇಲ್ಲ, ಭಗವಂತನ ಬಗ್ಗೆನೂ ಕಲ್ಪನೆ ಇಲ್ಲ. ಭಗವಂತನ ಪ್ರತಿರೂಪ ಅಷ್ಟೇ ಅದು ಮಗು. ಹ್ಮ್. ಅರ್ಥ ಆಯ್ತಾ? ಎಲ್ಲಿ ಒಳಗಡೆಗೆ ನಾವು ನಮ್ಮ ಮನಸ್ಸಿನಲ್ಲಿ ಕಲ್ಪನೆಗಳಿಗೆ ಸಿಕ್ಕಾಕೊಂಡಿರ್ತೀವೋ ನಾವು ಭಗವಂತನ ಅನುಭವಿಸ್ಲಿಕ್ಕೆ ಸಾಧ್ಯವಿಲ್ಲ. ಎಲ್ಲವನ್ನು ಬಿಟ್ಟಾಗ, ಭಗವಂತನ ಎಲ್ಲ ಪರಿಕಲ್ಪನೆಯನ್ನು ನಾವು ಬಿಟ್ಟಾಗ ನಾವು ಭಗವಂತನ ನಿಜವಾದಂತ ಸ್ಥಿತಿಯನ್ನು ನಾವು ಅನುಭವಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ಸರಿನಾ? ನೆಕ್ಸ್ಟ್ ಟೈಮ್ ಯಾರು ಫೋನ್ ಮಾಡಿ ಹೇಳಿದ್ರೆ ಮಗು ಹುಟ್ಟಿದೆ ಅಂತ ನೀವು ಯೋಚನೆ ಮಾಡ್ರಿ, ಯಾರು ನೋಡಕ್ ಓಕೆ ಹೋಗ್ತಾ ಬ್ರದರ್. ಇದ್ರೆ ಮನೆಯಲ್ಲಿ. ನಿಮ್ಗೆ ಇನ್ನೂ ಡೌಟ್ ಇದೆ ಅಂದ್ರೆ ಅನ್ಸುತ್ತೆ. ಬ್ರದರ್ ನಾವು ಫೈನಲ್ ಅಂದ್ರೆ ನಾವು ದೇವರ ಹತ್ರ ಸಮೀಪ ಆದ್ರೆ ಯಾವ ಅನುಭೂತಿನೂ ಆಗೋದಿಲ್ಲ ಅಲ್ಲಿ ಧ್ಯಾನದಲ್ಲಿ ಕೊನೆಗೆ. ಯಾವ ಅನುಭೂತಿ ಆಗಲ್ಲ ಅಂತ ನೀವು ನಿರಾಕಾರದ ಮತ್ತೆ ತಪ್ಪು ತಿಳ್ಕೊಳ್ತಾ ಇದ್ದೀರಾ. ಮತ್ತೆ ನಿಮ್ ಮನಸ್ಸಿನಿಂದ ಹೇಳ್ತಾ ಇದ್ದೀರಾ ಅದನ್ನ. ಯಾವ ಅನುಭೂತಿ ಆಗತ್ತೆ ಅಂತ ನೀವು ಹಾ ಕುತೂಹಲದಿಂದ ಇರಬೇಕು, ಅಷ್ಟೇ ನಿಮ್ ಕೆಲಸ. ಅನುಭೂತಿ ಆಗತ್ತೆ ಹಾ ಆಗಲ್ಲ ಅಂತ ಯಾಕೆ ನೀವೇ ಅದನ್ನ ನಿರ್ಬಂಧ ಮಾಡ್ಕೊಳ್ತಾ ಇದ್ದೀರಾ? ಮತ್ತೆ ಮನಸ್ಸಿನ ಕೆಲಸ ಆಯ್ತಲ್ವ ಅದು. ಏನ್ ಅನುಭೂತಿ ಆಗತ್ತೆ ಅಂತ ಕುತೂಹಲದಿಂದ ಇರ್ಬೇಕಾಗಿರೋದು ಆಧ್ಯಾತ್ಮ ಅಷ್ಟೇ. ಆಗಲ್ಲ ಅಂತ ಅನ್ಕೊಂಡ್ ಕೂತ್ಕೊಂಡ್ರೆ ಅದು ಆಗೋದನ್ನ ನೀವೇ ಕಟ್ಟಾಕ್ದಂಗೆ ಆಯ್ತು. ನಿಲ್ಲಿಸ್ದಂಗ ಆಗ್ಬಿಡುತ್ತೆ. ಆಗೋದಿಲ್ಲ ಅಂತ ಅನ್ಕೊಂಡ್ ಕೂತ್ಕೊಂಡ್ರೆ ಆಗೋದನ್ನ ನೀವೇ ಕಟ್ಟಾಕ್ದಂಗೆ ಆಯ್ತು. ಹ್ಮ್ ಅರ್ಥ ಆಯ್ತಾ? ಏನ್ ಬರುತ್ತೆ, ಏನ್ ಅನುಭೂತಿ ಬರುತ್ತೆ ಅಂತ ಕುತೂಹಲದಿಂದ ಕೂತ್ಕೋಬೇಕಷ್ಟೆ. ಹ್ಮ್ ಆವಾಗ ನಿಮ್ಗೆ ಅನುಭೂತಿ ಆಗತ್ತೆ. ಅದೇನಿದೆಯೋ ಅದ್ರ ಪ್ರಕಾರನೇ ಆಗುತ್ತೆ. ನಮ್ಮ ಮನಸ್ಸಿನ ಕಲ್ಪನೆ ಪ್ರಕಾರ ಆಗಲ್ಲ, ಅದೇನಿದೆಯೋ ಅದಾಗತ್ತೆ ಅಷ್ಟೇ. ಅದು ಅನುಭೂತಿ ಆದ್ಮೇಲೆ ಹಾ ಇದು ಯಾವುದೋ ಒಂದು ವಿಶೇಷವಾದಂತ ಇದೇನೋ ಅನುಭೂತಿ ಆಯ್ತಲ್ಲ ಅಂತ ಅನ್ಸುತ್ತೆ ಮನಸ್ಸಿಗೆ, ಹೃದಯಕ್ಕೆ. ಇದುವರೆಗೂ ಅನುಭವಿಸದೇ ಇರತಕ್ಕಂಥ ಯಾವುದೋ ಒಂದು ವಿಶೇಷವಾದಂತ ಅನುಭೂತಿ ಆಯ್ತು ಅಂತ ಅನ್ಸುತ್ತೆ. ಆ ವಿಶೇಷವಾದಂತ ಅನುಭೂತಿ ಆಗಿದ ತಕ್ಷಣನೇ ನೀವು ಬದಲಾವಣೆ ಹೊಂದಲಿಕ್ಕೆ ಶುರು ಮಾಡ್ತೀರ, ದೈವಿಮಯವಾಗಿ ಆಗ್ಲಿಕ್ಕೆ ಶುರು ಆಗ್ತೀರ, ಮಾರ್ಪಾಡಾಗ್ಲಿಕ್ಕೆ ಶುರು ಆಗ್ತೀರ. ಇದುವರೆಗೂ ಅನುಭವಿಸಿರ್ತಕ್ಕಂಥ ಯಾವ ವಸ್ತುನೂ ನಿಮ್ಮನ್ನ ಆ ರೀತಿ ಮಾರ್ಪಾಡು ಮಾಡಿರಲಿಲ್ಲ. ಇದು ಒಂದರ ಅನುಭೂತಿ ಆಗ್ತಿದ್ದಂಗೆ ನೀವು ಮಾರ್ಪಾಡಾಗ್ಲಿಕ್ಕೆ ಶುರು ಆಗ್ತೀರ. ಆವಾಗ ನಿಖರವಾಗಿ ನಿಮ್ಗೆ ಗೊತ್ತಾಗುತ್ತೆ, ಓಹೋ ಇದೇ ದೈವತ್ವ, ಇದೇ ದೇವರು ಅಂತ ಗೊತ್ತಾಗ್ಲಿಕ್ಕೆ ಶುರು ಆಗುತ್ತೆ. ಸರಿ, ಮನಸ್ಸಿನಲ್ಲಿ ನೀವಾಗ ಸಾಕು, ಇವತ್ತು ಸಾಕು, ಇದ್ರ ಏನ್ ಮಾತಾಡಿದ್ವಿ ಅದ್ರ ಬಗ್ಗೆ ಯೋಚನೆ ಮಾಡ್ರಿ. ಸರಳ ಸಿಸ್ಟರ್ ಹೇಳ್ರಿ, ಇವತ್ತು ನಮಸ್ತೆ ಬ್ರದರ್. ಹೇಳ್ರಿ. ಪ್ರಚನ್ನ ರೀತಿಯಲ್ಲಿ ಆತ್ಮ ಪ್ರತಿಷ್ಠೆಯ ಸುಳ್ಳು ಭಾವನೆ ಆಗಿದೆ, ಅದೊಂದು ಗೊತ್ತಾಗ್ಲಿಲ್ಲ. ಸುಳ್ಳು ಭಾವನೆ ಆತ್ಮ ಪ್ರತಿಷ್ಠೆಯ ಸುಳ್ಳು ಭಾವನೆ ಆಗಿದೆ ಅಂತ ಇದೆಯಲ್ಲ ಆತ್ಮ ಬ್ರದರ್. ಪ್ರತಿಷ್ಠೆ ಬೆಳೆಸ್ಕೊಂಡ್ರೆ ನಾವು ಅಹಂನ ಬೆಳೆಸ್ಕೊಳ್ತಾ ಇದೀವಿ. ಅಂದ್ರೆ ಪ್ರಚನ್ನ ಅಂದ್ರೆ ಅಹಂ ಅಲ್ಲ, ಆತ್ಮ ಪ್ರತಿಷ್ಠೆ ಅಹಂ. ಪ್ರಚ್ಛನ್ನ ಅಂತಂದ್ರೆ ತೀವ್ರವಾಗಿ ಅಂತ ಅಷ್ಟೇ, ಉತ್ಕಟವಾಗಿ, ತೀವ್ರವಾಗಿ, ಆಳವಾಗಿ ಅಷ್ಟೇ. ಧನ್ಯವಾದ. ಸರಿ, ಇದೇನಾಗಿದೆ ಗೊತ್ತಾ ನಿಮ್ಗೆ? ಈ ಕನ್ನಡ ಪುಸ್ತಕ ಟ್ರಾನ್ಸ್ಲೇಟ್ ಮಾಡಿರೋರು ಪಾಂಡಿತ್ಯದ ಕನ್ನಡ ಉಪಯೋಗಿಸ್ಕೊಂಡು ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಇದನ್ನ ನೇರವಾಗಿ ಓದ್ತು ಅಂತಂದ್ರೆ ಯಾರಿಗೂ ಅರ್ಥವೇ ಆಗಲ್ಲ, ಇದೇನಪ್ಪ ಬರೆದಿದ್ದಾರೆ ಅಂತ ಅನ್ಸುತ್ತೆ. ಅವರು ಸುಲಭವಾದಂತ ಕನ್ನಡ ಭಾಷೆನಲ್ಲಿ ಟ್ರಾನ್ಸ್ಲೇಟ್ ಮಾಡಿದಿದ್ರೆ ಅರ್ಥ ಆಗುವಂತ ರೀತಿಯಲ್ಲಿ ನೀವು ಸಾಕಷ್ಟು ಆರಾಮಾಗಿ ಗ್ರಹಿಸ್ಕೊಳ್ತಾ ಇದ್ರಿ. ಅದು ಭಾಷಾಂತರ ಮಾಡಿದಾರಲ್ಲ ಕನ್ನಡ, ಅದು ಪಾಂಡಿತ್ಯದ ಕನ್ನಡ, ಪಂಡಿತರಿಗೆ ಅರ್ಥ ಆಗುವಂತ ಕನ್ನಡ, ಸಾಮಾನ್ಯ ಜನರಿಗೆ ಅರ್ಥ ಆಗ್ತಕ್ಕಂಥ ಕನ್ನಡದಲ್ಲಿ ಅದು ಭಾಷಾಂತರ ಮಾಡಿಲ್ಲ. ಹಾಗಾಗಿ ಕನ್ನಡದವ್ರಿಗೆ ಇದನ್ನ ಗ್ರಹಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಅರ್ಥ ಆಯ್ತು? ಯಾಕೆ ಕನ್ನಡದವ್ರಿಗೆ ಸ್ವಲ್ಪ ವಿವರಣೆ ಜಾಸ್ತಿ ಬೇಕಾಗುತ್ತೆ ಅಂತಂದ್ರೆ ಪಾಂಡಿತ್ಯದ ಕನ್ನಡದಲ್ಲಿ ಭಾಷಾಂತರ ಮಾಡಿದ್ದಾರೆ. ಸೊ ನಿಮ್ ಕನ್ನಡ ಚೆನ್ನಾಗಿ ಬರೋವರೆಗೂ ಕೂಡ ಇದನ್ನ ಸರಿಯಾಗಿ ನೀವು ಗ್ರಹಿಸ್ಕೊಳ್ಲಿಕ್ಕೆ ಆಗಲ್ಲ, ಕಷ್ಟಪಡ್ತೀರಿ. ಸರಿ, ಅಲ್ಲಿಗೆ ನಮ್ಮ ಈ ಪುಸ್ತಕನ ಓದಿ ನೀವು ಗ್ರಹಿಸ್ಕೋಬೇಕಂದ್ರೆ ಕನ್ನಡ ಚೆನ್ನಾಗಿ ಬರ್ಬೇಕು. ಕನ್ನಡ ಚೆನ್ನಾಗಿ ಬರ್ಬೇಕಂದ್ರೆ ನೀವು ಈಗ ಕುವೆಂಪು, ಬೇಂದ್ರೆ ಅವ್ರದೆಲ್ಲ ಓದ್ಬೇಕಷ್ಟೇ. DVG ಅದನ್ನೆಲ್ಲ ಓದ್ತು ಅಂತಂದ್ರೆ ಯಾರು ಕನ್ನಡ ಚೆನ್ನಾಗಿ ಬರುತ್ತೆ ಇದನ್ನ ಅರ್ಥ ಮಾಡ್ಕೊಳ್ಳೋದು ಸುಲಭ ಆಗುತ್ತೆ. ಕನ್ನಡ ಬರೀ ತಕ್ಕ ಮಟ್ಟಿಗೆ ಬರೋರಿಗೆ ಕೆಲಸತಿ ಇದು ಕನ್ನಡ ಭಾಷಾಂತರ ಮಾಡಿದ್ದು ಕಷ್ಟ ಅಂತ ಅನ್ಸುತ್ತೆ. ಸರಿ, ಏನ್ರಿ ಮಮತಾ ಏನೋ ಹೇಳ್ಬೇಕಂತಿದ್ರೇನ್ರಿ? ಬ್ರದರ್, ಇಲ್ಲಿ ಸತ್ಯ ಉಳ್ಳವನು ಅಂತ ಇದೆಯಲ್ಲ, ಅದೇನು ಬ್ರದರ್ ಹಂಗಂದ್ರೆ? ಎಷ್ಟನೇ ಪುಟ ಎಷ್ಟನೇ ಲೈನ್ ಓದ್ರಿ? 14ನೇ ಪೇಜ್ ನಂಬರು
ಆತನು ನಿರಾಕಾರ ಚಿರಂತನ ಸತ್ತೆಯುಳ್ಳವನು ಸರ್ವಶಕ್ತನು ಸರ್ವಜ್ಞನು ಸಕಲ ಶ್ರೇಷ್ಠ ಸದ್ಗುಣಗುಳ್ಳವನು ಎಂದು ಬಗೆಯುವರು. ಮುಂದಕ್ಕೆ ಏನ್ ಪ್ರಶ್ನೆ ಏನು? ಸತ್ತೆಯುಳ್ಳವನು ಅಂದ್ರೆ ಏನು? ಎಲ್ಲಿದೆ? 14ನೇ ಪೇಜ್ ಅಲ್ವಾ? ಎಷ್ಟನೇ ಲೈನ್ ರೀ? ಬ್ರದರ್ ತೆಳಗಿನಿಂದ 10ನೇ ಲೈನ್. 9ನೇ ಲೈನ್. 2ನೇ ಪ್ಯಾರ ರೀ ಬ್ರದರ್. 9ನೇ ಲೈನ್. ಅದಲ್ರಿ ಅದ್ರ ಲೈನ್. ಇನ್ನೊಂದ್ಸತಿ ಓದ್ರಿ. ಎಲ್ಲಿ? ಆತನು ನಿರಾಕಾರ ಚಿರಂತನ ಸತ್ತೆಯುಳ್ಳವನು ಸರ್ವಶಕ್ತನು ಸರ್ವಜ್ಞನು ಸಕಲ ಶ್ರೇಷ್ಠ ಸದ್ಗುಣಗಳುಳ್ಳವನು. ಆ ಸತ್ಯ ಪದನ, ಆ ಸತ್ಯ ಪದ ಅಂತಂದ್ರೆ ಅಲ್ಲಿ ಸತ್ವವುಳ್ಳವನು. ಸತ್ವವುಳ್ಳವನಿಗೆ ನಾವು ಸತ್ಯ ಅಂತ ಕರಿತೀವಿ. ಸತ್ವವುಳ್ಳವನು, ಎಸೆನ್ಸ್ ಅಂತ ಹೇಳ್ತೀವಲ್ಲ ಇಂಗ್ಲಿಷ್ ನಲ್ಲಿ, ತಿರುಳು. ಸತ್ಯ ಉಳ್ಳವನು ಅಂತಂದ್ರೆ ತಿರುಳು ಉಳ್ಳವನು ಅಂತ ಹೇಳ್ತೀವಿ. ಒಂದು ತಿರುಳಿದೆ ಅಂತ ಹೇಳ್ತೀವಿ. ಸತ್ಯ ಅಂತಂದ್ರೆ ಅಲ್ಲಿ ತಿರುಳು. ಓಕೆ, ಥ್ಯಾಂಕ್ ಯು ಬ್ರದರ್. ಸರಿ, ಸತ್ಯ ಅಂತ ಹೇಳಿದ್ರೆ ಕನ್ನಡದ ಇನ್ನೊಂದು ಪದನೂ ಆಗುತ್ತೆ. ಸತ್ಯ ಅಂತ ಹೇಳಿದ್ರೆ ಆಡ್ ಭಾಷೆಯಲ್ಲಿ ಏನಾಗುತ್ತೆ ಅಲ್ವಾ? ಯಾರೋ ಒಬ್ರು ಜೋರಾಗಿ ಏನೋ ಹಿಂಸೆ ಮಾಡ್ತೀರಾ, ಇವನ್ ಅಸತ್ಯ ಇವನ್ ಅಸತ್ಯ ಅಂತ ಹೇಳ್ತೀವಲ್ವಾ? ನೋಡ್ರಿ, ಒಂದೇ ಪದ ನೋಡಿ, ಎರಡು ವ್ಯತ್ಯಾಸ ಆಯ್ತು ಅರ್ಥ. ಈ ಒಂದು ಸ್ತರದಲ್ಲಿ ಉಪಯೋಗಿಸಿದಾಗ ಅದು ತಿರುಳು ಅಂತ ಪದ ಆಗುತ್ತೆ. ಅಲ್ಲಿ ಸತ್ಯ ಸತ್ಯ ಅಂತ ಹೇಳಿದಾಗ ಜೀವ ಹೋಗ್ತಿದೆ ಅಂತ ಪದ ಅರ್ಥ ಆಗುತ್ತೆ ಅಲ್ವಾ? ಆಯ್ತ್ರಿ, ಸರಿ ಕಣ್ರಿ. 8 ಕಾಲ ಆಗ್ತಾ ಬಂತು. ಇವತ್ತು ಏನು ಓದಿದೀವಲ್ಲ, ಮತ್ತೆ ಒಂದ್ಸತಿ ದಿನಕ್ಕೆ 4-5 ಪುಟಗಳು ಅಷ್ಟೇ ಓದೋಣ. ತುಂಬಾ ಏನು ಓದೋದು ಬೇಡ. ನಿಧಾನಕ್ಕೆ ಅದನ್ನು ಚೂರು ಚೂರೇ ಅಂಡರ್ಲೈನ್ ಮಾಡ್ಕೊಂಡು ಗ್ರಹಿಸ್ಕೊಂಡು ಅಭ್ಯಾಸ ಮಾಡ್ಕೊಂಡು ಹೋಗೋಣ. ನಮ್ಗೆ ಸಾಕಷ್ಟು ಸಮಯ ಇದೆ. ಎಲ್ಲರೂ ಕೂಡ ಚೆನ್ನಾಗಿ ತಯಾರಾಗಿ, ಸರಿನಾ? ನಾವು ಹೇಳ್ದಂಗೆ ಪಾಂಡಿತ್ಯದ ಕನ್ನಡದಲ್ಲಿ ಬರೆದಿರ್ತಾರೆ. ನಾವು ವಿವರಣೆ ಕೊಟ್ಟಾಗ ನೀವೆಲ್ಲ ಬರ್ಕೊಂಡ್ರೆ ನಿಮಗೆ ಇದನ್ನು ಓದಿದಾಗ ಮತ್ತೆ ನೆಕ್ಸ್ಟ್ ಟೈಮ್ ಓದಿದಾಗ ಅರ್ಥ ಮಾಡ್ಕೊಳ್ಳಿಕ್ಕೆ ಸುಲಭ ಆಗುತ್ತೆ. ಇಲ್ಲದೇ ಈ ಪಾಂಡಿತ್ಯದ ಕನ್ನಡ ನೀವು ಅದನ್ನು ಚೆನ್ನಾಗಿ ಕರಗತ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನೆಕ್ಸ್ಟ್ ಟೈಮ್ ಓದ್ಬೇಕಾದ್ರೂ ಅದೇ ಪ್ರಶ್ನೆಗಳೇ ಬರುತ್ತೆ. ಈಗ ನೋಡಿ, ಈಗ ಸತ್ಯ ಅಂತ ಏನು ಪದ ಕೇಳಿದ್ರಿ, ಅದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ, ಅಲ್ಲಿ ನಾವು ಪುಸ್ತಕದಲ್ಲಿ ಬರ್ಕೊಳ್ಳಿಲ್ಲ, ಸತ್ಯ ಅಂತಂದ್ರೆ ತಿರುಳು ಅಂತ ಬರ್ಕೊಳ್ಳಿಲ್ಲ ಅಂತಂತಂದ್ರೆ, ಅಥವಾ ಸತ್ವ ಅಂತ ಬರ್ಕೊಳ್ಳಿಲ್ಲ ಅಂತಂದ್ರೆ ನಮ್ಗೇನಾಗುತ್ತೆ ನೋಡಿ, ಮತ್ತೆ ಸತ್ವ ಅನ್ನೋದು ಸತ್ವ ಗುಣ ಅಂತ ಬೇರೆ ಹೇಳ್ತೀವಿ. ನೋಡ್ರಿ, ಸತ್ಯ ಅಂತ ಬರೆದ್ರೆ ಸತ್ವ ಅಂತ ಆಯ್ತು. ಸತ್ವ ಇರ್ತಕ್ಕಂಥದ್ದು ಅಂತ ಹೇಳಿದೆ. ಸತ್ವ ಅಂತಂದ್ರೆ ಮತ್ತೆ ಅದು ಸತ್ವ ಅಂದ್ರೆ ಸತ್ವ ಗುಣ ಅಂತ ಬೇರೆ ಆಗುತ್ತೆ, ಮತ್ತೊಂದು ಅರ್ಥ ಬರುತ್ತೆ ಅಲ್ಲಿ. ಹಾಗಾಗಿ ಕನ್ನಡದಲ್ಲಿ ಕೆಲವು ಸತಿ ಸಾಕಷ್ಟು ಗೊಂದಲಗಳಾಗುತ್ತೆ. ಯಾಕಂದ್ರೆ ಹಲವಾರು ಅರ್ಥಗಳು ಬರೆದಿರ್ತಾರೆ. ಒಂದೇ ಪದಕ್ಕೆ ಹಲವಾರು ಅರ್ಥಗಳು ಇರುತ್ತೆ. ಅದನ್ನ ನಾವು ಸರಿಯಾದ ಒಂದು ರೀತಿಯಲ್ಲಿ ಗ್ರಹಿಸ್ಕೊಳ್ಳೋದನ್ನು ಕಲಿಬೇಕು. ಸರಿನಾ? ಆಯ್ತ್ರಿ, ನಾಳೆ ಮತ್ತೆ ಸಿಗೋಣಂತೆ ಯಥಾ ಪ್ರಕಾರ. ಆಯ್ತಾ? 7:15 ಅಂತ ಹೇಳಿದೀನಿ. ದಿನಾಗ್ಲೂ ಈಗ 5 ನಿಮಿಷ 10 ನಿಮಿಷ ತಡನೇ ಆಗ್ತಾ ಇದೆ. ಆಯ್ತಾ? ನಿಮ್ಗೆಲ್ರಿಗೂ 1 ಲೋಟ ಕಾಫಿ ಕುಡಿದು ಅಥವಾ ಟೀ ಕುಡಿದು 2ನೇ ರೌಂಡ್ ಕುಡಿದು ಬರಲಿಕ್ಕೆ ಸಹಾಯ ಆಗ್ತಾ ಇದೆ. ಆಯ್ತು, ನಮಸ್ತೆ. ಇನ್ನು ಒಂದು 2-3 ರೆಕಾರ್ಡಿಂಗ್ ಹಾಕಿಲ್ಲ, ಇವತ್ತು ಹಾಕ್ತೀನಿ. 2-3 ರೆಕಾರ್ಡಿಂಗ್ ಮಿಸ್ ಆಗಿದೆ. ಲಾಸ್ಟ್ 22A ಇದೆಯಲ್ಲ, ಆ ರೆಕಾರ್ಡಿಂಗ್ ಇಂದ ಮಿಸ್ ಆಗಿದೆ. ಅದು ಇವತ್ತು ಹಾಕ್ತೀನಿ. ಸರಿನಾ? ಸ್ವಲ್ಪ ತಡ ಆಯ್ತು, ಹಾಕ್ಲಿಕ್ಕೆ ಆಗಿಲ್ಲ. ನಮಸ್ತೆ. ನಮಸ್ತೆ.